ಹಾಯ್ ನಮಸ್ಕಾರಗಳು. ಸ್ಮಾರ್ಟ್ ಎಫೆಕ್ಟ್ಸ್ ನ ಫ್ರೀ ಲೈವ್ ವೆಬಿನಾರ್ನಿಗೆ ಎಲ್ಲರಿಗೂ ಸ್ವಾಗತಗಳು ಸುಸ್ವಾಗತಗಳು. ನಾನು ನಿಮ್ಮ ಹರ್ಷ ನಾಯ್ ಫ್ರಮ್ ರಿಲೇಶನ್ಶಿಪ್ ಆಫೀಸರ್ ಫ್ರಮ್ ಸ್ಮಾರ್ಟ್ ಎಫೆಕ್ಟ್ಸ್. ಇವತ್ತಿನ ಮುಖ್ಯ ವಿಷಯ ಏನಂದ್ರೆ ಫಾರೆಕ್ಸ್ ಬ್ರೋಕರ್ ಅನ್ನು ನಾವು ಹೇಗೆ ಆಯ್ಕೆ ಮಾಡುವುದರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತ ವಿವರಣೆಯನ್ನು ನಾನು ನಿಮಗೆ ನೀಡಲಿದ್ದೇನೆ. ಸೊ ನಿಮಗೆ ಕಂಪನಿಯ ಬಗ್ಗೆ ಸ್ಮಾರ್ಟ್ ಎಫೆಕ್ಟ್ಸ್ ನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ ನಮ್ಮ ವೆಬ್ಸೈಟ್ www.smartfx.com ಗೆ ಹೋಗಿ ಸೊ ಸ್ಮಾರ್ಟ್ ಎಫೆಕ್ಟ್ಸ್ ನ ಬಗ್ಗೆ ತಿಳಿದುಕೊಳ್ಳಬಹುದು. ಅದಲ್ಲದೆ ನಮ್ಮನ್ನು ನೀವು ನಮ್ಮ ಜಾಗತಿಕ ಜಾಲತಾಣಗಳಾದ ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಗಳಲ್ಲಿ ಲಿಂಕ್ಡ್ಇನ್ ನಲ್ಲಿಯೂ ಸಹ ನಮ್ಮನ್ನು ನೀವು ಫಾಲೋ ಮಾಡುವುದರ ಮೂಲಕ ಸ್ಮಾರ್ಟ್ ಎಫೆಕ್ಟ್ಸ್ ನ ಬಗ್ಗೆ ನೀವು ತಿಳಿದುಕೊಳ್ಳಬಹುದು. ಇವತ್ತಿನ ಮುಖ್ಯ ವಿಷಯ ಏನಂದ್ರೆ ಫಾರೆಕ್ಸ್ ಬ್ರೋಕರ್ ಅನ್ನು ನಾವು ಹೀಗೆ ಆಯ್ಕೆ ಮಾಡಿಕೊಳ್ಳುವುದು. ಯಾರಾದರೂ ಇವಾಗ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಹೊಸಬರಿದ್ದರೆ ಅವರು ಹೇಗೆ ಅವರ ಬ್ರೋಕರ್ ಅನ್ನು ಸೆಲೆಕ್ಟ್ ಮಾಡಬೇಕೆಂಬುದರ ಬಗ್ಗೆ ನಾನು ಸಂಕ್ಷಿಪ್ತ ವಿವರಣೆಯನ್ನು ನಿಮಗೆ ನೀಡುತ್ತಿದ್ದೇನೆ. ಫಾರೆಕ್ಸ್ ಬ್ರೋಕರ್ ನಲ್ಲಿ ವಿಶ್ವಾಸವಿಟ್ಟಿರುವುದು ವ್ಯಾಪಾರಿಗಳಿಗೆ ತಮ್ಮ ಎಲ್ಲ ಸಮಯ ಮತ್ತು ಗಮನವನ್ನು ತಮ್ಮ ತಂತ್ರಗಳನ್ನು ಪರಿಪೂರ್ಣಗೊಳಿಸಲು ಮತ್ತು ಯಶಸ್ವಿ ಫಾರೆಕ್ಸ್ ವ್ಯಾಪಾರಿಗಳಾಗಲು ಮೀಸಲಾಗಿಸಲು ಅನುಮತಿಸುತ್ತದೆ. ಪ್ರಮುಖ ಅಂಶಗಳೇನೆಂದರೆ ಫಾರೆಕ್ಸ್ ಬ್ರೋಕರ್ ಆಯ್ಕೆ ಮಾಡುವುದು ಮಾರುಕಟ್ಟೆಯಲ್ಲಿ ಪ್ರವೇಶಿಸುತ್ತಿರುವ ಹೊಸ ವ್ಯಾಪಾರಿಗಳಿಗೆ ಮೊದಲು ಮತ್ತು ಅತ್ಯಂತ ಮುಖ್ಯವಾದ ಹಂತವಾಗಿದೆ. ಯಾರಾದರೂ ಈ ವಿದೇಶಿ ಫಾರೆಕ್ಸ್ ಬ್ರೋಕರ್ ಮಾರುಕಟ್ಟೆ ಅಥವಾ ವಿದೇಶಿ ವಿನಿಮಯ ಹಣಕಾಸು ಮಾರುಕಟ್ಟೆಯಲ್ಲಿ ಪ್ರವೇಶ ಹೊಂದುತ್ತಿದ್ದರೆ ಅಥವಾ ಹೊಸ ವ್ಯಾಪಾರಿಗಳಾಗಿದ್ದರೆ ಅವರು ಮೊದಲು ಏನು ಗೊತ್ತಿರ್ಬೇಕು ಅವರಿಗೆ. ಅಂದ್ರೆ ಮೊದಲು ಫಾರೆಕ್ಸ್ ಬ್ರೋಕರ್ ನ ಆಯ್ಕೆ ಮಾಡುವುದು ಮಾರುಕಟ್ಟೆಯಲ್ಲಿ ಪ್ರವೇಶಿಸುತ್ತಿರುವ ಹೊಸ ವ್ಯಾಪಾರಿಗಳಿಗೆ ಮೊದಲು ಮತ್ತು ಅತ್ಯಂತ ಮುಖ್ಯವಾದ ಹಂತವಾಗಿದೆ. ಬ್ರೋಕರ್ ಅನ್ನು ಹುಡುಕುವಾಗ ಕಡಿಮೆ ಸ್ಪ್ರೆಡ್ಗಳು, ವ್ಯಾಪಾರಕ್ಕೆ ಮಾರುಕಟ್ಟೆಯ ವೈವಿಧ್ಯತೆ, ಡೆಮೋ ಖಾತೆ ಮತ್ತು ವ್ಯಾಪಾರಿಗಳ ಜ್ಞಾನವನ್ನು ಸುಧಾರಿಸಲು ಸಹಾಯ ಮಾಡುವ ಸಂಪನ್ಮೂಲಗಳನ್ನು ಹೊಂದಿರುವ ಬ್ರೋಕರ್ ಅನ್ನು ಆಯ್ಕೆ ಮಾಡುವಂತೆ ಗಮನ ಕೊಡಬೇಕು. ಬ್ರೋಕರ್ ಅನ್ನು ಹುಡುಕುವಾಗ ಕಡಿಮೆ ಸ್ಪ್ರೆಡ್ ಯಾವಾಗಲೂ ಬ್ರೋಕರ್ ಯಾರಾದರೂ ಹೊಸ ವ್ಯಾಪಾರಿಗಳು ತನ್ನ ಬ್ರೋಕರ್ ಅನ್ನು ಆಯ್ಕೆ ಮಾಡುವಾಗ ಮೊದಲಿಗೆ ಅವರು ಕಡಿಮೆ ಸ್ಪ್ರೆಡ್, ಯಾವ ಬ್ರೋಕರ್ ಕಡಿಮೆ ಸ್ಪ್ರೆಡ್ ಅನ್ನು ಕೊಡುತ್ತಾರೆ ಮತ್ತು ವ್ಯಾಪಾರ ಮಾರುಕಟ್ಟೆಯಲ್ಲಿ ವೈವಿಧ್ಯತೆ ಹೇಗೆ ಅವರು ವೈವಿಧ್ಯತೆಯಲ್ಲಿ ಹೇಗೆ ನಿಮಗೆ ಟ್ರೈನಿಂಗ್ ಅನ್ನು ಕೊಡುತ್ತಾರೆ ಮತ್ತು ಡೆಮೋ ಖಾತೆಯ ಮೂಲಕ ನಿಮಗೆ ಫಾರೆಕ್ಸ್ ಮಾರ್ಕೆಟ್ಗಳ ಬಗ್ಗೆ ಪೂರ್ವ ಅರಿವನ್ನು ಕೊಡುತ್ತಾರೆ ಮತ್ತು ವ್ಯಾಪಾರಿಗಳ ಜ್ಞಾನವನ್ನು ಸುಧಾರಿಸಲು ಸಹಾಯ ಮಾಡುವ ಸಂಪನ್ಮೂಲ ಅಂದ್ರೆ ಟ್ರೈನಿಂಗ್ ಕ್ಲಾಸಸ್ ಅಂತ ಹೇಳ್ಬೋದು. ಯಾರು ನಿಮಗೆ ಉಚಿತವಾಗಿ ಕೊಡುತ್ತಾರೆ ಅಂತ ಬ್ರೋಕರ್ ಅನ್ನು ನಾವು ಯಾವಾಗಲೂ ಏನ್ ಮಾಡ್ಬೇಕು, ಆಯ್ಕೆ ಮಾಡಬೇಕು. ಫಾರೆಕ್ಸ್ ಬ್ರೋಕರ್ಗಳ ಕುರಿತು ಸಂಶೋಧನೆ ಮಾಡುವಾಗ ವ್ಯಾಪಾರ ನಡೆಯುವ ಸ್ಥಳದಲ್ಲಿ ಗೌರವಾನ್ವಿತ ಮತ್ತು ನಿಯಂತ್ರಿತ ಬ್ರೋಕರ್ ಅನ್ನು ಕಂಡುಹಿಡಿಯಲು ಖಚಿತಗೊಳಿಸಬೇಕು. ಅಂದ್ರೆ ಯಾವಾಗಲೂ ಹೊಸ ವ್ಯಾಪಾರಿಗಳು ತನ್ನ ಖಾತೆ ಅಥವಾ ಟ್ರೇಡಿಂಗ್ ಖಾತೆಯನ್ನು ಸೊ ಓಪನ್ ಮಾಡುವಾಗ ಅವರು ಈ ವ್ಯಾಪಾರ ನಡೆಯುವ ಸ್ಥಳ ಗೌರವಾನ್ವಿತ ಮತ್ತು ನಿಯಂತ್ರಿತ ಬ್ರೋಕರ್, ಅಂದ್ರೆ ಅಲ್ಲಿ ಇರುವ ಸ್ಥಳ ಗೌರವಾನ್ವಿತವಾಗಿರ್ಬೇಕು ಮತ್ತು ನಿಯಂತ್ರಿತ. ಅಂದ್ರೆ ಯಾರು ಹೆಚ್ಚು ವರ್ಷಗಳ ಕಾಲ ಈ ವ್ಯಾಪಾರದಲ್ಲಿ ಈ ಮಾರುಕಟ್ಟೆಯಲ್ಲಿ ಬ್ರೋಕರೇಜ್ ಮಾಡ್ತಾ ಇದ್ದಾರೆ ಅಂತಹ ಬ್ರೋಕರ್ ಅಲ್ಲಿ ಯಾವಾಗಲೂ ಹೊಸ ವ್ಯಾಪಾರಿಗಳು ತನ್ನ ಖಾತೆಯನ್ನು ಓಪನ್ ಮಾಡಬೇಕು. ಅದೇ ಇಲ್ಲಿ ಕೊಟ್ಟಿದ್ದು. ಫಾರೆಕ್ಸ್ ಬ್ರೋಕರ್ಗಳ ಕುರಿತು ಸಂಶೋಧನೆ ಮಾಡುವಾಗ ವ್ಯಾಪಾರ ನಡೆಯುವ ಸ್ಥಳಗಳು ಗೌರವಾನ್ವಿತ ಮತ್ತು ನಿಯಂತ್ರಿತ ಬ್ರೋಕರ್ ಅನ್ನು ಕಂಡುಹಿಡಿಯಲು ಖಚಿತಪಡಿಸಿಕೊಳ್ಳಿ ಅಂತ. ಫಾರೆಕ್ಸ್ ವ್ಯಾಪಾರವನ್ನು ಪ್ರಾರಂಭಿಸಲು ಸರಿಯಾದ ಮಾರ್ಗವಿಲ್ಲದಿದ್ದರೂ ಬಹಳಷ್ಟು ವ್ಯಾಪಾರಿಗಳು ಅನುಸರಿಸುವ ಸಾಮಾನ್ಯ ಮಾರ್ಗಗಳು ಇವೆ. ಈ ಲೇಖನದಲ್ಲಿ ನಾವು ಫಾರೆಕ್ಸ್ ಬ್ರೋಕರ್ಗಳು ಏನೆಂದು
ಮತ್ತು ಏನು ಮಾಡುತ್ತಾರೆ ಮತ್ತು ಪ್ರತಿಯೊಂದು ವ್ಯಾಪಾರಿಯ ವಿಶಿಷ್ಟ ಅಗತ್ಯಗಳಿಗೆ ಸರಿಯಾದ ಬ್ರೋಕರ್ ಅನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಪರಿಶೀಲಿಸುತ್ತೇವೆ. ಈ ನನ್ನ ವೆಬಿನಾರ್ ನಲ್ಲಿ ನಾನು ಏನನ್ನು ನಿಮಗೆ ಕ್ಲಾರಿಫೈ ಮಾಡುತ್ತೇನೆ ಅಂದ್ರೆ, ಫಾರೆಕ್ಸ್ ಬ್ರೋಕರ್ಗಳು ಅಂದ್ರೆ ಏನು, ಅವರು ಏನು ಮಾಡ್ತಾರೆ, ಮತ್ತು ಪ್ರತಿಯೊಂದು ವ್ಯಾಪಾರಿಯ ವೈಶಿಷ್ಟ ಅಗತ್ಯಗಳಿಗೆ ಸರಿಯಾದ ಬ್ರೋಕರ್ ಅನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಪರಿಶೀಲಿಸುತ್ತೇವೆ. ಇದು ಫಾರೆಕ್ಸ್ ಮಾರುಕಟ್ಟೆಯ ಒಳಗೂ ಹೊರಗೂ ಕಲಿಯುವುದರಿಂದ ಪ್ರಾರಂಭವಾಗುತ್ತದೆ. ವ್ಯಾಪಾರಿಗಳು ತನ್ನ ಹೊಸ ಜ್ಞಾನವನ್ನು ಬಳಸಿಕೊಂಡು ತಂತ್ರವನ್ನು, ವ್ಯಾಪಾರ ಯೋಜನೆಯನ್ನು ಅಭಿವೃದ್ಧಿಪಡಿಸಬಹುದು. ಇಲ್ಲಿ ವ್ಯಾಪಾರಿಗಳು ತನ್ನ ಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ತಂತ್ರವನ್ನು ವ್ಯಾಪಾರ ಯೋಜನೆಯಾಗಿ ಅವರು ಏನು ಮಾಡಬಹುದು, ಅಭಿವೃದ್ಧಿ ಪಡಿಸಿಕೊಳ್ಳಬಹುದು. ಇದನ್ನು ಅವರು ತಮ್ಮ ತೃಪ್ತಿಯ ಮಟ್ಟಕ್ಕೆ ಪರಿಶೀಲಿಸುತ್ತಾರೆ. ಅವರಿಗೆ ಎಷ್ಟು ತೃಪ್ತಿ ಆಗುತ್ತದೆ ಅಷ್ಟರ ಮಟ್ಟಕ್ಕೆ ಅವರು ಏನು ಮಾಡ್ಬೋದು ಅಂದ್ರೆ ತನ್ನ ಜ್ಞಾನವನ್ನು ಅಭಿವೃದ್ಧಿ ಪಡಿಸಬಹುದು. ಆಗಲೇ ಅವರು ಮಾರುಕಟ್ಟೆಗಳನ್ನು ಎದುರಿಸಲು ಸಿದ್ಧರಾಗಿದ್ದಾರೆ ಎಂದು ಭಾವಿಸುತ್ತಾರೆ. ಆದರೆ ಇದರ ಮುಂಚೆ ನಡೆಯುವ ಒಂದು ಪ್ರಮುಖ ಹಂತವಿದೆ, ಸರಿಯಾದ ಬ್ರೋಕರ್ ಅನ್ನು ಹುಡುಕುವುದು. ಅವರಿಗೆ ಈ ಫಾರೆಕ್ಸ್ ವಿದೇಶಿ ಹಣಕಾಸು ಅಲ್ಲಿ ವಿನಿಮಯದಲ್ಲಿ ಅವರಿಗೆ ಯಶಸ್ಸು ಸಿಗ್ಬೇಕಂದ್ರೆ ಮೊದಲು ಏನಾಗ್ಬೇಕು ಅವರಿಗೆ, ಮೊದಲನೇ ಸ್ಟೇಜ್ ಏನಂದ್ರೆ ಹೇಳಿದ್ರೆ ಸರಿಯಾದ ಬ್ರೋಕರ್ ಅನ್ನು ಅವರು ಆಯ್ಕೆ ಮಾಡಿಕೊಳ್ಳುವುದು. ಇದು ಮೊದಲನೆಯ ಏನಾಗಿರುತ್ತದೆ ಸ್ಟೇಜ್ ಅಂತ ನಾವು ಹೇಳ್ಬಹುದು. ಅದೇ ನಾನು ಹೇಳಿದ್ದು, ಇದು ಫಾರೆಕ್ಸ್ ಮಾರುಕಟ್ಟೆಯ ಒಳಗೂ ಹೊರಗೂ ಕಲಿಯುವುದರಿಂದ ಆರಂಭವಾಗುತ್ತದೆ. ವ್ಯಾಪಾರಿಗಳು ತಮ್ಮ ಹೊಸ ಜ್ಞಾನವನ್ನು ಬಳಸಿಕೊಂಡು ತಂತ್ರವನ್ನು ವ್ಯಾಪಾರ ಯೋಜನೆಯಾಗಿ ಅಭಿವೃದ್ಧಿಪಡಿಸುತ್ತಾರೆ. ಇದನ್ನು ಅವರು ತಮ್ಮ ತೃಪ್ತಿಯ ಮಟ್ಟಕ್ಕೆ ಪರಿಶೀಲಿಸುತ್ತಾರೆ. ಆಗಲೇ ಅವರು ಮಾರುಕಟ್ಟೆಯನ್ನು ಎದುರಿಸಲು ಸಿದ್ಧರಾಗಿದ್ದಾರೆ ಎಂದು ಭಾವಿಸುತ್ತಾರೆ. ಆದರೆ ಇದರ ಮುಂಚೆ ನಡೆಯುವ ಒಂದು ಪ್ರಮುಖ ಹಂತವಿದೆ, ಅದೇ ಸರಿಯಾದ ಬ್ರೋಕರ್ ಅನ್ನು ಹುಡುಕುವುದು. ಇಲ್ಲಿ ಮುಂದೆ ಬರುವುದು ಏನಂತ ಹೇಳಿದ್ರೆ, ಫಾರೆಕ್ಸ್ ಬ್ರೋಕರ್ ಅಂದ್ರೆ ಏನು ಅಂತ. ಬ್ರೋಕರ್ ಎಂದರೇನು ಮತ್ತು ಅವರು ಏನು ಮಾಡುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅವರು ಕಾರ್ಯನಿರ್ವಹಿಸುತ್ತಿರುವ ಮಾರುಕಟ್ಟೆಯನ್ನು ತುಲನೆಯಾಗಿ ವಿವರಿಸಬೇಕಾಗುತ್ತದೆ. ಯಾವಾಗಲೂ ಬ್ರೋಕರ್ ಅಂದ್ರೆ ಏನು, ಅವರು ಮಾಡುವ ಕೆಲಸ ಏನಂದ್ರೆ ಏನು ಅಂತ ನಮ್ಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರು ಕಾರ್ಯನಿರ್ವಹಿಸುತ್ತಿರುವ ಮಾರುಕಟ್ಟೆಯನ್ನು ನಾವು ಏನು ಮಾಡ್ಬೇಕಾಗುತ್ತದೆ, ತುಲನೆ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಅಂತ ಹೇಳ್ಬೋದು. ತುಲನೆಯಾಗಿ ವಿವರಿಸಬೇಕಾಗುತ್ತದೆ. ಕರೆನ್ಸಿ ಮಾರುಕಟ್ಟೆ ಕೇಂದ್ರೀಕೃತವಾಗಿಲ್ಲ, ಅಂದರೆ ಎಲ್ಲ ವ್ಯವಹಾರಗಳು ಸಾಗುವ ಒಂದು ಏಕೈಕ ವಿನಿಮಯವಿಲ್ಲ. ಉದಾಹರಣೆಗೆ ನ್ಯೂಯಾರ್ಕ್ನ ಸ್ಟಾಕ್ ಏಜೆಂಟ್ಸ್ ಅಥವಾ ಲಂಡನ್ನ ಸ್ಟಾಕ್ ಏಜೆಂಟ್ಗಿಂತ ಭಿನ್ನವಾಗಿದೆ. ಬದಲಿಗೆ ಫಾರೆಕ್ಸ್ ಮಾರುಕಟ್ಟೆಯು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಜಾಲದಲ್ಲಿ ನಿರ್ಮಿತವಾಗಿದೆ. ಇದು ಹಣಕಾಸು ಸಂಸ್ಥೆಗಳು ತಮ್ಮ ನಡುವೆ ನೇರವಾಗಿ ಕರೆನ್ಸಿಗಳನ್ನು ವಹಿವಾಟು ಮಾಡುವ ಜಾಗತಿಕ ಜಾಲವಾಗಿದೆ. ಬ್ರೋಕರ್ ಎಂದ್ರೆ ಇಲ್ಲಿ ಏನಾಗುತ್ತದೆ ಅಂತ ಹೇಳಿದ್ರೆ, ಇವರು ಏನ್ ಮಾಡ್ತಾರಂದ್ರೆ ಅವರು ಕಾರ್ಯನಿರ್ವಹಿಸುತ್ತಿರುವ ಮಾರುಕಟ್ಟೆಯಲ್ಲಿ ತುಲನೆಯಾಗಿ ವಿವರಿಸಬಹುದು. ಕರೆನ್ಸಿ ಮಾರುಕಟ್ಟೆಯು ಕೇಂದ್ರೀಕೃತವಾಗಿಲ್ಲ, ಅಂದರೆ ಎಲ್ಲ ವ್ಯವಹಾರಗಳು ಸಾಗುವ ಒಂದು ಏಕೈಕ ವಿನಿಮಯವಿಲ್ಲ ಇಲ್ಲಿ. ಉದಾಹರಣೆಗೆ ನ್ಯೂಯಾರ್ಕ್ನ ಸ್ಟಾಕ್ ಏಜೆಂಟ್ಸ್ ಮತ್ತು ಲಂಡನ್ನ ಸ್ಟಾಕ್ ಏಜೆಂಟ್ಸ್ ಗಿಂತಲೂ ಅಲ್ಲಿ ಭಿನ್ನವಾಗಿದೆ. ಇದನ್ನೇನ್ ಹೇಳ್ತಾರೆ, ನಾವಿಲ್ಲಿ ಏನ್ ಮಾಡಿದ್ದು, ನ್ಯೂಯಾರ್ಕ್ನ ಸ್ಟಾಕ್ ಏಜೆಂಟ್ಸ್ ಅನ್ನು ಲಂಡನ್ಸ್ ನ ಸ್ಟಾಕ್ ಏಜೆಂಟ್ ನೋಡನೆ ನಾವು ತುಲನೆ ಮಾಡಿದ್ದು. ಅದರಿಂದ ನಾವೇನಂತ ಹೇಳ್ಬೋದು, ಬದಲಿಗೆ ಫಾರೆಕ್ಸ್ ಮಾರುಕಟ್ಟೆಯು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಜಾಲದಲ್ಲಿ ನಿರ್ಮಿತವಾಗಿದೆ. ಇದು ಹಣಕಾಸು ಸಂಸ್ಥೆಗಳು ತಮ್ಮ ನಡುವೆ ನೇರವಾಗಿ ಕರೆನ್ಸಿಗಳನ್ನು ವಹಿವಾಟು ಮಾಡುವ ಜಾಗತಿಕ ಜಾಲವಾಗಿದೆ. ದಿನನಿತ್ಯದ ಚಿಲ್ಲರೆ ವ್ಯಾಪಾರಿಗಳು ಈ ಜಾಲವನ್ನು ಪ್ರವೇಶಿಸಲು ಬ್ರೋಕರ್ ಅನ್ನು ಬಳಸಬೇಕಾಗುತ್ತದೆ. ಬ್ರೋಕರ್ಗಳು ವ್ಯಾಪಾರಿಗಳಿಗೆ ಕರೆನ್ಸಿ ಜೋಡಿಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಅನುಮತಿ
ನೀಡುತ್ತಾರೆ ಮತ್ತು ಲೆವರೇಜ್ ವ್ಯಾಪಾರದಂತಹ ಸೇವೆಗಳನ್ನು ಒದಗಿಸುತ್ತಾರೆ. ಈ ಮುಖ್ಯವಾಗಿ ಈ ಬ್ರೋಕರ್ನ ಕರ್ತವ್ಯ ಏನಂದ್ರೆ ಹೇಳಿದ್ರೆ, ದಿನನಿತ್ಯದ ಚಿಲ್ಲರೆ ವ್ಯಾಪಾರಿಗಳು ಈ ಜಾಲವನ್ನು, ಈ ಪ್ಲಾಟ್ಫಾರ್ಮ್, ಅವರು ಒಂದು ನಿಮಗೆ ಪ್ಲಾಟ್ಫಾರ್ಮ್ ಅನ್ನು ಕೊಡ್ತಾರೆ. ಈ ಜಾಲವನ್ನು ಪ್ರವೇಶಿಸಲು ಬ್ರೋಕರ್ ಅನ್ನು ಬಳಸಲಾಗುತ್ತದೆ. ಸೊ ಈ ಫಾರೆಕ್ಸ್ ವಿದೇಶಿ ಹಣಕಾಸು ವಿನಿಮಯ ಸಂಸ್ಥೆಯಲ್ಲಿ ನೀವು ಏನು ಟ್ರೇಡಿಂಗ್ ಮಾಡ್ಬೇಕಾದ್ರೆ, ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ನೀವು ಒಂದು ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡ್ಬೇಕಾಗುತ್ತದೆ. ಆ ಪ್ಲಾಟ್ಫಾರ್ಮ್ ಯಾವಾಗಲೂ ನಿಮ್ಗೆ ಬ್ರೋಕರ್, ವಿದೌಟ್ ಬ್ರೋಕರ್ ಅಲ್ಲಿ ನಿಮ್ಗೆ ಬಳಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ನೀವು ಯಾವಾಗಲೂ ಬ್ರೋಕರ್ ಅನ್ನು ಸಂಪರ್ಕಿಸಬೇಕಾಗುತ್ತದೆ. ಈ ಬ್ರೋಕರ್ ಏನ್ ಮಾಡ್ತಾನಂತ ಹೇಳಿದ್ರೆ, ಬ್ರೋಕರ್ಗಳು ವ್ಯಾಪಾರಿಗಳಿಗೆ ಕರೆನ್ಸಿ ಜೋಡಿಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಅನುಮತಿ ನೀಡುತ್ತಾನೆ. ಇಲ್ಲಿ ಫಾರೆಕ್ಸ್ ಬ್ರೋಕರ್ ಏನ್ ಮಾಡ್ತಾನೆ, ಕರೆನ್ಸಿ ಜೋಡಿಗಳು, ಫಾರ್ ಎಕ್ಸಾಂಪಲ್ ಯುರೋ USD, JPY USD, ಈ ಈ ಎಲ್ಲ ಕರೆನ್ಸಿ, ಇದನ್ನೇನ್ ಹೇಳ್ತೇವೆ ಜೋಡಿಗಳು, ಇವುಗಳನ್ನ ಏನ್ ಮಾಡ್ಲಿಕ್ಕೆ, ಬೈ ಮಾಡಲು ಮತ್ತು ಸೆಲ್ ಮಾಡಲು, ಖರೀದಿಸಲು ಮತ್ತು ಮಾರಾಟ ಮಾಡಲು ಅನುಮತಿಯನ್ನು ನೀಡುತ್ತಾರೆ. ಮತ್ತು ಲೆವರೇಜ್ ವ್ಯಾಪಾರದಂತಹ ಸೇವೆಗಳನ್ನು ನಿಮಗೆ ಒದಗಿಸುತ್ತಾರೆ. ಈ ಲೆವರೇಜ್ ಅನ್ನು ಸಹ ಏನು ಈ ಬ್ರೋಕರೇ ನಿಮಗೆ ನೀಡುತ್ತಾರೆ. ಇದರ ಬದಲಾಗಿ ಬ್ರೋಕರ್ಗಳು ವ್ಯಾಪಾರಗಳ ಮಧ್ಯದ ವ್ಯತ್ಯಾಸದಿಂದ, ಖರೀದಿ ಮತ್ತು ಮಾರಾಟದ ಬೆಲೆಗಳ ಮಧ್ಯದ ಅಂತರದಿಂದ ಮತ್ತು ಕಮಿಷನ್ ಶುಲ್ಕಗಳಂತ ಇತರ ಶುಲ್ಕಗಳಿಂದಲೂ ಹಣ ಗಳಿಸುತ್ತಾರೆ. ಮೊದಲಿಗೆ ಈ ಬ್ರೋಕರ್ಗಳು ಹೇಗೆ ಹಣ ಗಳಿಸುತ್ತಾರೆ, ಅಂದ್ರೆ ಇಲ್ಲಿ ಹೇಳ್ಬೋದು, ಬದಲಾಗಿ ಬ್ರೋಕರ್ಗಳು ವ್ಯಾಪಾರದ ಮಧ್ಯದ ವ್ಯತ್ಯಾಸ ಅಂದ್ರೆ ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆಗೆ ಇರುವ ವ್ಯತ್ಯಾಸ, ಅಂದ್ರೆ ಬೈ ಮತ್ತು ಸೆಲ್ ಗಳಿರುವ ವ್ಯತ್ಯಾಸವನ್ನು ನಾವೇನು ಹೇಳ್ತೇವೆ, ಸ್ಪ್ರೆಡ್ ಅಂತ ಹೇಳ್ತೇವೆ. ಈ ಸ್ಪ್ರೆಡ್ ಗಳ ಮೂಲಕ ಏನ್ ಮಾಡ್ತಾರೆ, ಈ ಬ್ರೋಕರ್ಗಳು ಹಣವನ್ನು ಸಂಪಾದಿಸುತ್ತಾರೆ. ಮತ್ತು ಕಮಿಷನ್, ಒಂದೊಂದು ಸ್ಟಾಕ್ಸಿಗೋ ಅಥವಾ ಫಾರೆಕ್ಸಿಗೋ ಏನಿರುತ್ತದೆ, ಇಂತಹ ಒಂದು ನಿರ್ದಿಷ್ಟ ಕಮಿಷನ್ ಶುಲ್ಕವನ್ನು ಅವರು ವಿಧಿಸಿರುತ್ತಾರೆ. ಈ ಕಮಿಷನ್ ಶುಲ್ಕಗಳಂತಹ ಈ ಶುಲ್ಕಗಳಿಂದಲೂ ಈ ಬ್ರೋಕರ್ಗಳು ಹಣವನ್ನು ಗಳಿಸುತ್ತಾರೆ. ಫಾರೆಕ್ಸ್ ಬ್ರೋಕರ್ ಅನ್ನು ಹೇಗೆ ಆಯ್ಕೆ ಮಾಡುವುದು? ವ್ಯಾಪಾರ ಮಾಡಲು ಫಾರೆಕ್ಸ್ ಬ್ರೋಕರ್ ಆಯ್ಕೆ ಮಾಡುವುದು ವ್ಯಾಪಾರಿಗಳಿಗೆ ಹೊಸದಾಗಿದ್ದರೂ ಅಷ್ಟು ಕಷ್ಟಕರವಾಗಿಲ್ಲ. ವ್ಯಾಪಾರಿಗಳಿಗೆ ಮುಖ್ಯವಾದ ಅಂಶಗಳ ಪಟ್ಟಿಯನ್ನು ಓದುವುದರಿಂದ ಆರಂಭಿಸಿ, ನಂತರ ಬ್ರೋಕರ್ಗಳನ್ನು ಹೋಲಿಸಲು ಮತ್ತು ಆಯ್ಕೆ ಮಾಡಲು ಈ ಮಾಹಿತಿಯನ್ನು ಬಳಸಬೇಕು. ಮುಖ್ಯವಾಗಿ ಫಾರೆಕ್ಸ್ ಬ್ರೋಕರ್ ಅನ್ನು ಸೆಲೆಕ್ಟ್ ಮಾಡಲು ನೀವು ಈ ಕೆಳಗಿನ ಮುಖ್ಯವಾದ ಅಂಶವನ್ನು ನೀವು ಗಮನಿಸಬೇಕಾಗುತ್ತದೆ. ಅವು ಯಾವುದೆಂದರೆ, ಮೊದಲನೆಯದಾಗಿ ಸ್ಪ್ರೆಡ್, ಕಾಸ್ಟ್ ಮತ್ತು ಕಮಿಷನ್ ಅಂತ ಹೇಳ್ತಾರೆ. ಮತ್ತೆ ವೆರೈಟೀಸ್ ಆಫ್ ಮಾರ್ಕೆಟ್ ಟು ಟ್ರೇಡ್, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂಡ್ ಟೂಲ್ಸ್ ಅಂತ ಹೇಳ್ಬೋದು. ರೆಗ್ಯುಲೇಷನ್ಸ್, ಲೈಸೆನ್ಸ್ ಅಂತ ಹೇಳ್ತಾರೆ. ಕಸ್ಟಮರ್ ಸಪೋರ್ಟ್ ಅಂದ್ರೆ ಗ್ರಾಹಕರಿಗೆ ಹೇಗೆ ಅವರು ತಮ್ಮ ಕಡೆಯಿಂದ ಹೇಗೆ ಉಪಯೋಗಿಸುತ್ತಾರೆ, ತಮ್ಮನ್ನು ಬಳಸಿಕೊಳ್ಳುತ್ತಾರೆ ಅಂತ. ಲೆವರೇಜ್ ಮತ್ತು ಮಾರ್ಜಿನ್, ರಿಸ್ಕ್ ಮ್ಯಾನೇಜ್ಮೆಂಟ್, ಆಪ್ಷನ್ಸ್ ಅಂದ್ರೆ ಅಪಾಯ ನಿರ್ವಹಣೆಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಟ್ರೇಡಿಂಗ್ ಎಜುಕೇಶನ್ಸ್ ಹೇಗೆ ಕೊಡ್ತಾರೆ ಅಂತ. ಆಪ್ಷನ್ ಫಾರ್ ಮ್ಯಾನೇಜಿಂಗ್ ಫಂಡ್, ನಿಮ್ಮ ಅಕೌಂಟ್ ಖಾತೆಯಲ್ಲಿರುವ ಫಂಡ್ ಅನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಟ್ರೇಡಿಂಗ್ ಅಕೌಂಟ್ ಆಪ್ಷನ್ಸ್ ಅಂಡ್ ಫೀಚರ್ಸ್ ಹೇಗೆ ಅಂತ ನಾನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಇವಾಗ ಮೊದಲನೆಯದು ಸ್ಪ್ರೆಡ್ಗಳು, ವೆಚ್ಚಗಳು ಮತ್ತು ಕಮಿಷನ್. ಸ್ಪ್ರೆಡ್ಗಳು, ವೆಚ್ಚಗಳು ಮತ್ತು ಕಮಿಷನ್. ಮೊದಲನೇದಾಗಿ ಸ್ಪ್ರೆಡ್ ಎಂದರೆ ಬಿಡ್ ಮತ್ತು ಆಸ್ಕ್ ಬೆಲೆಯ ನಡುವಿನ ವ್ಯತ್ಯಾಸ. ನಾನು ಇವಾಗಲೇ ಹೇಳಿದ್ದೇನೆ, ಸ್ಪ್ರೆಡ್ ಅಂದ್ರೆ ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆಗಳಿಗಿರುವ ನಡುವೆ ಇರುವ ವ್ಯತ್ಯಾಸವನ್ನು ನಾವೇನು ಹೇಳ್ತೇವೆ ಅಂತ ಸ್ಪ್ರೆಡ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇವಾಗ ಗೋಲ್ಡ್, ಚಿನ್ನವನ್ನು ತಗೊಳ್ಳುವಾಗ ಚಿನ್ನದ ಖರೀದಿ ಬೆಲೆ 2,000 ಇದ್ದರೆ ಅದನ್ನು ಮಾರಾಟ ಮಾಡಿದ ಬೆಲೆ 2,005. ಅಲ್ಲಿರುವ ವ್ಯತ್ಯಾಸ 5. ಹಾಗಾದ್ರೆ ಸ್ಪ್ರೆಡ್ ಎಷ್ಟಾಯ್ತು? 5. ಸಾಮಾನ್ಯವಾಗಿ ಸ್ಪ್ರೆಡ್ಗಳು ಕಡಿಮೆ ಆಗಿದ್ದಂತೆ
ಅದು ವ್ಯಾಪಾರಿಗಳಿಗೆ ಲಾಭಕರವಾಗಿರುತ್ತದೆ. ಯಾವಾಗಲೂ ನೀವು ಬ್ರೋಕರ್ ಅನ್ನು ಚೂಸ್ ಮಾಡುವಾಗ, ಸೊ ವ್ಯಾಪಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಬ್ರೋಕರ್ ನಮಗೆ ಕಡಿಮೆ ಸ್ಪ್ರೆಡ್ ಅನ್ನು ನೀಡುತ್ತಾರೆ ಆ ಸ್ಪ್ರೆಡ್ ಅನ್ನು ತಗೊಳ್ತಾರೆ. ಯಾಕೆಂದ್ರೆ ಹೇಳಿದ್ರೆ ಅದು ಸೊ ವ್ಯಾಪಾರಿಗಳಿಗೆ ಲಾಭಕರಕವಾಗಿರುತ್ತದೆ. ಆದ್ದರಿಂದ ಬ್ರೋಕರ್ಗಳು ಕಡಿಮೆ ಸ್ಪ್ರೆಡ್ ಅನ್ನು ಪ್ರಚಾರ ಮಾಡುವುದನ್ನು ಸಾಮಾನ್ಯವಾಗಿ ನೋಡಬಹುದು. ನಮ್ಮ ಪ್ರತ್ಯಕ್ಷ ಫಾರೆಕ್ಸ್ ಸ್ಪ್ರೆಡ್ಗಳು ನಿಖರ ಸಮಯದಲ್ಲಿ ಪರಿಶೀಲಿಸಿ. ಸೊ ಯಾವಾಗಲೂ ಫಾರೆಕ್ಸ್ ಬ್ರೋಕರ್ ಅನ್ನು ಸೆಲೆಕ್ಟ್ ಮಾಡುವಾಗ ನಿಮ್ಮ ಪ್ರತ್ಯಕ್ಷ ಫಾರೆಕ್ಸ್ ಸ್ಪ್ರೆಡ್ ಅನ್ನು ನೀವು ಪರಿಶೀಲಿಸಬೇಕಾಗುತ್ತದೆ. ಯಾವಾಗಲೂ ಡೆಮೋ ಅಕೌಂಟ್ ನಲ್ಲಿ ಟ್ರೇಡ್ ಮಾಡಿದಾಗ, ಯಾವಾಗಲೂ ಆರ್ಡರ್ ಪಾಸ್ ಮಾಡಿದಾಗ ಫಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಬ್ರೋಕರ್ ಇವಾಗ 33 ಸೊ ಸ್ಪ್ರೆಡ್ ಅನ್ನು ಕೊಡುವಾಗ ನಿಮಗೊಂದು ನೀವು ಸೊ ಆರ್ಡರ್ ಫೇಸ್ ಮಾಡುವಾಗ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಸೊ ನೀವು ಆವಾಗ ಎನಿಸ್ಬೋದು, ಸೊ ನಾನಂತೂ ಇವಾಗ 2005 ಅಲ್ಲಿ, ಸೊ ಫಾರ್ ಎಕ್ಸಾಂಪಲ್ 2000 ಗೋಲ್ಡ್ ಅಲ್ಲಿ ಸೊ ನಾನಂತೂ ಆರ್ಡರ್ ಹಾಕಿದ್ದೆ. ಆದ್ರೆ ಬೈ ಮಾಡುವಾಗ ಫಾರ್ ಎಕ್ಸಾಂಪಲ್ ಸೊ ನೀವು ಬೈ ಮಾಡ್ತಿದ್ರೆ ಅದು 2000 ಗಿಂತಲೂ ಸೊ ಸ್ವಲ್ಪ ಮೇಲೆ ಹೋಗಿ 2005 ಅಲ್ಲಿ ಹೋಗಿ ಲೈಕ್ ಅಲ್ಲಿಂದ ನಿಮ್ಗೆ ಏನ್ ತೋರಿಸ್ತದೆ, ಗ್ರಾಫ್ ಅನ್ನು ತೋರಿಸ್ತದೆ. ಅಲ್ಲಿಂದ ಒಂದು ಲೈನ್ ಅನ್ನು ತೋರಿಸುತ್ತದೆ, ಲೈಕ್ ನೀವು ಅಲ್ಲಿಂದ ಬೈ ಮಾಡಿದ್ರು ಅಂತ. ಆವಾಗ ಸೊ ಅಲ್ಲಿರುವ ಡಿಫ್ರೆನ್ಸ್ ಎಷ್ಟಾಗಿರುತ್ತದೆ, $5. ಅದು ನಿಮ್ಮ ಏನಾಗಿರುತ್ತದೆ, ಸೊ ಅದು ನಿಮ್ಮ ಸೊ ಇದಾಗಿರುತ್ತದೆ, ಲೈಕ್ ಸೊ ಸ್ಪ್ರೆಡ್ ಚಾರ್ಜಸ್ ಆಗಿರುತ್ತದೆ. ಸೊ ಲೈಕ್ 0.01 ಅಲ್ಲಿ ತಗೊಂಡ್ರೆ, ಸೊ ಹಾಗಾದ್ರೆ ಆದ್ದರಿಂದ ಸೊ ಯಾವಾಗಲೂ ನೀವೇನ್ ಮಾಡ್ಬೇಕು, ಫಾರೆಕ್ಸ್ ಬ್ರೋಕರ್ ಅನ್ನು ಚೂಸ್ ಮಾಡುವಾಗ ಸೊ ಅಲ್ಲಿ ನಿಮಗೆ ಸ್ಪ್ರೆಡ್ ಏನಾಗಿರುತ್ತದೆ ಎಂಬುದನ್ನು, ಸ್ಪ್ರೆಡ್ ಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ನೆಕ್ಸ್ಟ್ ಬರುವುದು ಅಂದ್ರೆ ಕಮಿಷನ್. ಕಮಿಷನ್ ಎಂಬುದು ಇನ್ನೊಂದು ಶುಲ್ಕವಾಗಿದೆ. ಇದನ್ನು ಪರಿಗಣಿಸಬೇಕು. ಹಲವಾರು ಬ್ರೋಕರ್ಗಳು ವಿಭಿನ್ನ ವ್ಯಾಪಾರ ಶೈಲಿಗಳಿಗೆ ಸೂಕ್ತವಾಗಿರುವ ವಿವಿಧ ಖಾತೆಯ ಪ್ರಕಾರವನ್ನು ನೀಡುತ್ತಾರೆ ಮತ್ತು ವಿಭಿನ್ನ ಶುಲ್ಕವನ್ನು ನಿರ್ಮಾಣವನ್ನು ಹೊಂದಿರುತ್ತಾರೆ. ಪ್ರತಿಯೊಂದು ಬ್ರೋಕರ್ಗಳು ಪ್ರತಿಯೊಂದು ಪ್ರಕಾರದ ಅಕೌಂಟ್ಗಳಿಗೆ ಸೊ ವಿವಿಧ ರೀತಿಯ ಕಮಿಷನ್ ಅನ್ನು ಹಾಕಿರುತ್ತಾರೆ. ಯಾವಾಗಲೂ ಕೆಲವು ಬ್ರೋಕರ್ಗಳು ಮತ್ತು ಇನ್ನೊಂದು ಬ್ರೋಕರ್ ಈ ಕಮಿಷನ್ ಶುಲ್ಕವು ಯಾವಾಗಲೂ ಏನಾಗಿರುವುದಿಲ್ಲ, ಫಿಕ್ಸ್ ಆಗಿರುವುದಿಲ್ಲ. ಸೊ ಯಾವಾಗಲೂ ಸೊ ಇವಾಗ ಒಂದು ಬ್ರೋಕರ್ ಇವಾಗ $10 ಕೊಟ್ರೆ ಪರ್ ಲಾಟ್ಸ್ ಅಲ್ಲಿ, ಇನ್ನೊಂದು ಬ್ರೋಕರ್ $5 ಕೊಡುವ ಚಾನ್ಸಸ್ ಇರುತ್ತದೆ. ಸೊ ಅದು ಯಾವಾಗಲೂ ಈ ಕಮಿಷನ್ ಎಂಬುದು ಸೊ ಏನಿಗೆ ಬ್ರೋಕರ್ನ ಮೇಲೆ ಡಿಪೆಂಡ್ ಆಗಿರುತ್ತದೆ. ಈ ಕಮಿಷನ್ ಎಂಬುದು ಸೊ ಈ ಬ್ರೋಕರ್ ನಿಗೆ ಸಿಗುವ ಇನ್ನೊಂದು ರೀತಿಯ ಶುಲ್ಕ ಪ್ರಮಾಣದಲ್ಲಿ, ಸೊ ಇನ್ನೊಂದು ರೀತಿಯಲ್ಲಿ ಸಿಗುವ ಏನು ಲಾಭ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರೋದು ಸ್ವಾಪ್ಗಳು. ರಾತ್ರಿ ವೇಳೆ ಕರೆನ್ಸಿ ಸ್ಥಾನಗಳನ್ನು ತೆರೆಯಿ ಮತ್ತು ಇಡುವ ವ್ಯಾಪಾರಿಗಳಿಗೆ ಇನ್ನೊಂದು ಪ್ರಮುಖ ಪರಿಗಣನೆ. ಅಂದ್ರೆ ಸ್ವಾಪ್ ಅಂದ್ರೆ ಏನಂತ ಹೇಳಿದ್ರೆ, ಇವಾಗ ನೀವು ಇವತ್ತು ಸೊ ಫಾರ್ ಎಕ್ಸಾಂಪಲ್ ಇವತ್ತು 12 ಗಂಟೆ ಅಥವಾ ಮಧ್ಯಾಹ್ನ 1 ಗಂಟೆಗೆ ಸೊ ಒಂದು ಆರ್ಡರ್ ಅನ್ನು ಪ್ಲೇಸ್ ಮಾಡಿದ್ರು. ಸೊ ನೆಕ್ಸ್ಟ್ ಡೇ ಸೊ 24 ಗಂಟೆಗಳ ಕಾಲಗಳನ್ನು ಆ ಟ್ರೇಡ್ ಅನ್ನು ಓಪನ್ ಇಟ್ಟು ನೆಕ್ಸ್ಟ್ ಡೇ ಸೊ ಲೈಕ್ ಇವತ್ತು 12 ಗಂಟೆಗೆ ಅಥವಾ ಲೈಕ್ 2 ಗಂಟೆಗೆ ಸೊ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ರೆ ನೆಕ್ಸ್ಟ್ ಡೇ 2 o'clock ತನಕಲೂ ನೀವು ಏನು ಆ ಪೊಸಿಷನ್ ಅನ್ನು ಕ್ಲೋಸ್ ಮಾಡ್ಲಿಲ್ಲ. ಆವಾಗ ಏನಾಗುತ್ತದೆ ಅಂತ ಹೇಳಿದ್ರೆ, ನಿಮ್ಮ ಬ್ರೋಕರ್ ಸೊ ಆ ಈ ಟ್ರೇಡಿಗೆ ಸೊ ಏನ್ ಸ್ವಾಪ್ ಚಾರ್ಜಸ್ ಅನ್ನು ನಿಮ್ಗೆ ಸ್ವಲ್ಪ ಶುಲ್ಕವನ್ನು ನಿಮಗೆ ಹಾಕುತ್ತಾರೆ. ಸೊ ಅದರ ಬಗ್ಗೆಯೂ ಸಹ ನಿಮಗೆ ಏನಿರ್ಬೇಕು, ತಿಳುವಳಿಕೆ ಇರಬೇಕು. ಈ ರೀತಿಯ ವ್ಯವಹಾರಗಳಿಗೆ ಸ್ವಾಪ್ ದರವೆಂಬ ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಇದು ವ್ಯಾಪಾರವಾಗುತ್ತಿರುವ ಕರೆನ್ಸಿ ಜೋಡಿ ಮತ್ತು ಅವು ಲಾಂಗ್ ಅಥವಾ ಶಾರ್ಟ್ ಆಗುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅದರಲ್ಲಿಯೂ ಸ್ವಾಪ್ ಎರಡು ರೀತಿಯ ಹೋಗಿರುತ್ತದೆ, ಒಂದು ಲಾಂಗ್ ಸ್ವಾಪ್ ಮತ್ತು ಇನ್ನೊಂದು ಶಾರ್ಟ್ ಸ್ವಾಪ್ ಅಂತ ಹೇಳ್ಬೋದು. ಅದು ನಿಮ್ಮ ಬ್ರೋಕರ್ನ ಮೇಲೆ ಏನಾಗಿರುತ್ತದೆ, ಅವಲಂಬಿತವಾಗಿರುತ್ತದೆ. ಸ್ವಾಪ್ ದರವು ಸಕಾರಾತ್ಮಕ ಅಥವಾ ಋಣಾತ್ಮಕವಾಗಿರಲು ಬಹುದು. ಎರಡನೇದು ವ್ಯಾಪಾರ ಮಾಡಲು ಮಾರುಕಟ್ಟೆಯ ವೈವಿಧ್ಯತೆ ಹೇಗಿರ್ಬೇಕು.
ಒಂದು ಉತ್ತಮ ಬ್ರೋಕರ್ ಬಳಿ ವ್ಯಾಪಾರಕ್ಕೆ ಲಭ್ಯವಿರುವ ವ್ಯಾಪಾರ ಉತ್ಪನ್ನಗಳ ವೈವಿಧ್ಯತೆ ಇರಬೇಕು. ವ್ಯಾಪಾರಿ ಮುಖ್ಯವಾಗಿ ಕರೆನ್ಸಿ ಮೇಲೆ ಒತ್ತು ನೀಡುತ್ತಿದ್ದರು. ಇತರ ಆಯ್ಕೆಗಳು ಲಭ್ಯವಿರುವುದು ಉತ್ತಮವಾಗಿದೆ. ಅಂದ್ರೆ ನೀವೇನ್ ಹೇಳ್ಬೋದು, ಕೋಟ್ಸ್, ತುಂಬಾ ಕೋಟ್ಸ್ ಇರ್ಬೋದು ವ್ಯಾಪಾರದಲ್ಲಿ. ಅವನು ವ್ಯಾಪಾರದಲ್ಲಿ ಕರೆನ್ಸಿಯ ಮೇಲೆ ಒತ್ತು ನೀಡುತ್ತಿದ್ದರು. ಅವನಿಗೆ ಏನಿರ್ಬೇಕು, ಹೆಚ್ಚು ಆಪ್ಷನ್ ಇರ್ಬೇಕು. ಅದು ಏನಾಗಿರ್ಬೋದು, ಫಾರೆಕ್ಸ್ ಆಗಿರ್ಬೋದು, ಕಾಮೊಡಿಟೀಸ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಇಂಡೈಸಸ್ ಆಗಿರ್ಬೋದು. ಹಾಗೆ ನಾವೇನ್ ಹೇಳ್ತೇವೆ, ವ್ಯಾಪಾರ ಮಾಡಲು ಮಾರುಕಟ್ಟೆಯಲ್ಲಿ ವೈವಿಧ್ಯತೆ ಇರ್ಬೇಕು. ಅಂದ್ರೆ ಏನ್ ಹೇಳ್ತೇವೆ, ಡಿಫ್ರೆಂಟ್ ರೀತಿಯ ಏನಿರ್ಬೇಕು, ಉತ್ಪನ್ನಗಳು ಇರ್ಬೇಕು. ಉದಾಹರಣೆಗೆ ಒಂದು ವ್ಯಾಪಾರಿ ತೈಲ, ಕ್ರಿಪ್ಟೋಕರೆನ್ಸಿ ಅಥವಾ ಶೇರ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ಅವಕಾಶ ಕಂಡು ಅದರ ಲಾಭವನ್ನು ಪಡೆಯಲು ಬಳಸುತ್ತಾನೆ. ಆದರೆ ಬ್ರೋಕರ್ ಆ ಉತ್ಪನ್ನ ನೀಡದ ಕಾರಣದಿಂದಾಗಿ ಆ ಅವಕಾಶವನ್ನು ತೆಗೆದುಕೊಳ್ಳಲು ಸಾಧ್ಯವಾಗದಿರುವುದರಿಂದ ಖಿನ್ನತೆಗೆ ಕಾರಣವಾಗಬಹುದು. ಕರೆನ್ಸಿಗಳ ಹೊರತಾಗಿ ವಸ್ತುಗಳು, ಸೂಚ್ಯಂಕಗಳು, ಷೇರ್ಗಳು ಮತ್ತು ಕ್ರಿಪ್ಟೋ ಪ್ರವೇಶವನ್ನು ನೀಡುವ ಬ್ರೋಕರ್ಗಳಿಗಾಗಿ ಹುಡುಕಿ. ಅಂದ್ರೆ ಸೊ ಓನ್ಲಿ ಕರೆನ್ಸಿಗಳ ಮೇಲೆ ಇವುಗಳನ್ನು ಕೊಡದೆ ಉಳಿದ ಸೂಚ್ಯಂಕಗಳ ಉತ್ಪನ್ನಗಳಾದ ಏನ್ ಹೇಳ್ಬೋದು, ಮೆಟಲ್ಸ್ ಗಳಾದ ಗೋಲ್ಡ್, ಸಿಲ್ವರ್, ಆಯಿಲ್ ಆಗಿರ್ಬೋದು, ಶೇರ್ ಗಳಾಗಿರ್ಬೋದು, ಸ್ಟಾಕ್ಸ್ ಗಳ ಬಗ್ಗೆ ಸ್ಟಾಕ್ಸ್ ಗಳು, ಇನ್ನು ಹೆಚ್ಚಿನ ಉತ್ಪನ್ನಗಳು ಯಾರು ನೀಡುತ್ತಾರೆ ಅಂತಹ ಬ್ರೋಕರ್ಗಳನ್ನು ನೀವೇನ್ ಮಾಡ್ಬೇಕು, ಯಾವಾಗಲೂ ಸೆಲೆಕ್ಟ್ ಮಾಡ್ಬೇಕು. ವ್ಯಾಪಾರ ವೇದಿಕೆಗಳು ಮತ್ತು ಸಾಧನಗಳು. ಬಹಳಷ್ಟು ಬ್ರೋಕರ್ಗಳು ತಮ್ಮ ಕ್ಲೈಂಟ್ಗಳಿಗೆ ಮೆಟಾ ಟ್ರೇಡರ್ 5 ಆರ್ ಮೆಟಾ ಟ್ರೇಡರ್ 4 ವ್ಯಾಪಾರ ವೇದಿಕೆಗೆ ಪ್ರವೇಶವನ್ನು ಒದಗಿಸುತ್ತವೆ. ನಂತರ ಅದನ್ನು ಹೆಚ್ಚುವರಿ ವ್ಯಾಪಾರ ಸಾಧನಗಳು ಮತ್ತು ಸಂಪತ್ತುಗಳೊಂದಿಗೆ ಪೂರೈಸುತ್ತದೆ. ಈ ಈಗಳಿಗೆ ಕೆಲವು ಉದಾಹರಣೆಗಳಿವೆ. ಖಾತರಿಯಾದ ಇತರ ವ್ಯಾಪಾರಿಗಳು ತಮ್ಮ ಕಾರ್ಯಕ್ಷಮತೆಯ ಆಧಾರದ ಮೇಲೆ ನಕಲಿಸಲು ವ್ಯಾಪಾರಿಗಳಿಗೆ ಅವಕಾಶ ನೀಡುವ ನಕಲು ವ್ಯಾಪಾರ ಅಪ್ಲಿಕೇಶನ್ಸ್, ಆಟೋ ಚಾರ್ಟಿಂಗ್ ಮತ್ತು ಇತರ ಸ್ವಾಯತ್ತ ತಾಂತ್ರಿಕ ವಿಶ್ಲೇಷಣಾ ಸಾಧನಗಳು. ಇವುಗಳ ಬಗ್ಗೆ ನಿಮಗೆ ಅರಿವಿರ್ಬೇಕು. ಏನ್ ಹೇಳ್ಬೋದು, ಸ್ಕ್ಯಾಮರ್ ಸೊ ಏನಾದ್ರು ಫೇಕ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಅವುಗಳ ಬಗ್ಗೆ ಏನಿರ್ಬೇಕು, ನಿಮ್ಗೆ ತಿಳುವಳಿಕೆ ಇರ್ಬೇಕು. ನೆಕ್ಸ್ಟ್ ಬರೋದು ನಿಯಮಾವಳಿ. ಒಬ್ಬ ಲೈಸೆನ್ಸ್ ಹೊಂದಿರುವ ಮತ್ತು ನಿಯಮಿತ ಬ್ರೋಕರ್ ವ್ಯಾಪಾರ ಮಾಡಲು ಇದು ಮುಖ್ಯವಾಗಿದೆ. ಯಾವುದೇ ಒಂದು ಬ್ರೋಕರ್ಗಳಿಗೆ ವ್ಯಾಪಾರ ಮಾಡ್ಬೇಕಾದ್ರೆ ಅವನಲ್ಲಿ ಇರ್ಬೇಕಾದದ್ದು ಮೊದಲನೇದಾಗಿ ಲೈಸೆನ್ಸ್. ಸೊ ಅವನಿಗೆ ಲೈಸೆನ್ಸ್ ಇರ್ಲಿಲ್ಲ ಆದ್ರೆ ಅಥವಾ ನಿಯಮಿತ ಬ್ರೋಕರೇಜ್ ಇರ್ಲಿಲ್ಲ ಆದ್ರೆ ಅವನು ವ್ಯಾಪಾರ ಮಾಡಲು ಸಾಧ್ಯವಿಲ್ಲ. ಅತ್ಯಂತ ಅತ್ಯಂತ ಮೂಲಭೂತ ಹಂತದಲ್ಲಿ ಇದು ವ್ಯಾಪಾರಿಗಳಿಗೆ ಕೆಲವು ಪ್ರಮಾಣಗಳನ್ನು ಒದಗಿಸುತ್ತದೆ ಮತ್ತು ಏನಾದರೂ ತಪ್ಪು ನಡೆದು ಬ್ರೋಕರ್ ಸಂಸ್ಥೆಗಳಿಗೆ ಸ್ವಾಯತ್ತತ್ವವಾಗಿ ಪರಿಹರಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆಯನ್ನು ಸಮರ್ಪಕವಾಗಿ ನಿವಾರಿಸಲು ನಿಯಂತ್ರಕನನ್ನು ಸಂಪರ್ಕಿಸಲು ಅವಕಾಶವಿದೆ. ಇಲ್ಲಿ ಏನಾದರೂ ವ್ಯಾಪಾರಿಗಳಿಗೆ ಏನಾದರೂ ತೊಂದರೆ ಆದ್ರೆ ಯಾವಾಗ ಆ ಬ್ರೋಕರ್ಗಳು ಆ ಸಮಸ್ಯೆಯನ್ನು ಸಾಲ್ವ್ ಮಾಡಲು ವಿಫಲವಾದ್ರೆ ಆವಾಗ ಏನಾಗುತ್ತದೆ ಅಂತ ಹೇಳಿದ್ರೆ, ಸಮಸ್ಯೆಯನ್ನು ಸಮರ್ಪಕವಾಗಿ ನಿವಾರಿಸಲು ನಿಯಂತ್ರಕರಂತ ಒಬ್ಬರು ಇರ್ತಾರೆ. ಆ ನಿಯಂತ್ರಕಗಳನ್ನು ಹೊಂದಿರುವ ಬ್ರೋಕರ್ ಅನ್ನು ಯಾವಾಗಲೂ ನೀವು ಏನ್ ಮಾಡ್ಬೇಕು, ಅಲ್ಲಿ ನೀವು ನಿಮ್ಮ ಖಾತೆಯನ್ನು ಓಪನ್ ಮಾಡ್ಬೇಕಾಗುತ್ತದೆ. ಬ್ರೋಕರ್ ಬಹುಜೀವನದಲ್ಲೇ ಕಾರ್ಯನಿರ್ವಹಿಸುತ್ತಿದ್ದರೆ ಸಂಬಂಧಿತ ನಿಯಮಾವಳಿಯನ್ನು ಹುಡುಕಿರಿ. ಇದಕ್ಕೆ ಉದಾಹರಣೆಯಾಗಿ ಯುಕೆಯಲ್ಲಿ ಹಣಕಾಸು ನಿವಾರಣಾ ಪ್ರಾಧಿಕಾರ FCA, ಆಸ್ಟ್ರೇಲಿಯಾದಲ್ಲಿನ ಆಸ್ಟ್ರೇಲಿಯನ್ ಸೆಕ್ಯೂರಿಟಿ ಅಂಡ್ ಇನ್ಸ್ಪೆಕ್ಟ್ಮೆಂಟ್ ಆಯೋಗ, ಮತ್ತು ನ್ಯೂಜಿಲೆಂಡ್ ನಲ್ಲಿ ಹಣಕಾಸು ಮಾರುಕಟ್ಟೆಯ ಪ್ರಾಧಿಕಾರ ಮತ್ತು ಸಿಂಗಾಪುರದಲ್ಲಿ ನಾಣ್ಯ ಪ್ರಾಧಿಕಾರಗಳು. ಇವುಗಳು ಯಾವಾಗಲೂ ವ್ಯಾಪಾರಿಗಳಿಗೆ ತೊಂದರೆ ಆದರೆ ಅವುಗಳನ್ನು ಅವರ ಸಮಸ್ಯೆಯನ್ನು ನಿವಾರಿಸಲು ಈ ಸಂಸ್ಥೆಗಳಾದ FCA, ASIC, FMA ಮತ್ತು MSA ಪ್ರಾಧಿಕಾರಗಳು ಇವೆ. ನೆಕ್ಸ್ಟ್ ಬರುವುದು ಗ್ರಾಹಕರ ಬೆಂಬಲ. ಯಾವುದೇ ಸೇವೆಯಂತೆ ಕೆಲವೊಮ್ಮೆ ವಿಷಯಗಳು ತಪ್ಪಾಗಿ ನಡೆಯಬಹುದು. ಇದು ವೇದಿಕೆಯ ತೊಂದರೆಯಾದರೂ, ಬೆಲೆ ದೋಷವಾಯಿತೆ, ತಪ್ಪಾದ ಖಾತೆ ಹೇಳಿಕೆ ಅಥವಾ ಇತರ ಯಾವುದೇ ತಾಂತ್ರಿಕ ಸಮಸ್ಯೆ. ಯಾವುದೇ ಬ್ರೋಕರ್ ಇದರಿಂದ ಮುಕ್ತವಾಗಿಲ್ಲ. ಆದರೆ ವ್ಯಾಪಾರಿಗಳಿಗೆ ಬ್ರೋಕರ್ ಸಂಪರ್ಕಿಸಲು ಸಾಧ್ಯವಿರುವುದು
ಅವರು ಹೊಣೆ ಹೊತ್ತಿಗೆ ಮತ್ತು ಸಮಸ್ಯೆಗಳನ್ನು ತ್ವರಿತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಪರಿಹರಿಸಲು ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಸೊ ಯಾವಾಗಲೂ ಗ್ರಾಹಕರಿಗೆ ಹೇಗೆ ಬೆಂಬಲ ನೀಡುತ್ತಾರೆ, ಯಾವಾಗಲೂ ನಿಮ್ಮ ವೇದಿಕೆಯಲ್ಲಿ ಪ್ಲಾಟ್ಫಾರ್ಮ್ ನಲ್ಲಿ ಏನಾದ್ರೂ ತೊಂದರೆ ಆದರೆ, ಸೊ ಬೆಲೆಯಲ್ಲಿ ಏನಾದ್ರೂ ದೋಷವಾದರೆ, ತಪ್ಪಾದ ಖಾತೆಯನ್ನು ಹೇಳಿಕೆ ನೀಡಿದ್ರೆ, ಅಥವಾ ಯಾವುದಾದರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು, ಯಾವುದೇ ತಾಂತ್ರಿಕ ಸಮಸ್ಯೆ ಆದ್ರೆ, ಸೊ ಅದರಿಂದ ಬ್ರೋಕರ್ ಇದರಿಂದ ಮುಕ್ತವಾಗಿಲ್ಲ, ಆದರೆ ವ್ಯಾಪಾರಿಗಾಗಿ ಬ್ರೋಕರ್ ಸಂಪರ್ಕಿಸಲು ಸಾಧ್ಯವಿರಬೇಕು. ಆ ಸಮಯದಲ್ಲಿ ಈ ವ್ಯಾಪಾರಿಗಳು ಬ್ರೋಕರ್ ಅನ್ನು ಏನಾಗ್ಬೇಕು, ಸಂಪರ್ಕಿಸಲು ಸಾಧ್ಯವಾಗಿರ್ಬೇಕು ಅಂತ ನಾವು ಹೇಳ್ಬೋದು. ಬ್ರೋಕರ್ ನಿಮ್ಮ ಭಾಷೆಯಲ್ಲಿ ಬೆಂಬಲವನ್ನು ನೀಡುತ್ತಾನೆ ಎಂದು ಪ್ರವೇಶಿಸುವುದು ಕೂಡ ಸೂಕ್ತವಾಗಿದೆ. ಯಾವಾಗಲೂ ನಿಮ್ಗೆ ಯಾವುದು ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗಿರುತ್ತದೆ ಅಂದ್ರೆ ನಿಮ್ಮ ಬ್ರೋಕರ್ ನಲ್ಲಿ, ಬ್ರೋಕರ್ ನಿಮ್ಗೆ ಕಂಫರ್ಟೇಬಲ್ ಆಗಿದ್ರೆ, ಆ ಭಾಷೆಯಲ್ಲಿ ಆ ಬ್ರೋಕರ್ ಅನ್ನು ಸೆಲೆಕ್ಟ್ ಮಾಡುವುದು ಏನು ಸೂಕ್ತ ಅಂತ ನಾನು ಹೇಳ್ಬೋದು. ಸ್ಮಾರ್ಟ್ ಎಫೆಕ್ಟ್ಸ್ ನಲ್ಲಿ ನಮ್ಮ ಸಹಾಯ ಕೇಂದ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು 16 ಬೆಂಬಲ ಲೇಖನಗಳನ್ನು ರಚಿಸಿದ್ದೇವೆ. ಸಹಾಯ ಕೇಂದ್ರಗಳು ಉತ್ತರವಿಲ್ಲದ ಸಮಯ ಇದ್ದರೆ ದಯವಿಟ್ಟು ನಿಮ್ಮ ಬೆಂಬಲ ತಂಡವನ್ನು ಲೈವ್ ಚಾಟ್ ನ ಮೂಲಕ ನೀವು ಸಂಪರ್ಕಿಸಬಹುದು. ಸ್ಮಾರ್ಟ್ ಎಫೆಕ್ಟ್ಸ್ ನ ಪ್ಲಾಟ್ಫಾರ್ಮ್ ನಲ್ಲಿ, ಸ್ಮಾರ್ಟ್ ಎಫೆಕ್ಟ್ಸ್ ನ ಲೈಕ್ ವೆಬ್ಸೈಟ್ ನಲ್ಲಿ ಸಪೋಸ್ ನಿಮ್ಮ ಸೊ ಬ್ರೋಕರ್ ಆರು ಅಂತ ಹೇಳ್ಬೋದು. ಅವರು ಫಾರ್ ಎಕ್ಸಾಂಪಲ್ ವಿವಿಧ ಕೆಲಸಗಳಲ್ಲಿ ಬಿಸಿ ಇದ್ರೆ, ಆ ಸಮಯದಲ್ಲಿ ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಮಾರ್ಟ್ ಎಫೆಕ್ಟ್ಸ್ ನ ಜಸ್ಟ್ ವೆಬ್ಸೈಟ್ ಗೆ ಹೋಗಿ ಲೈವ್ ಚಾಟ್ ನಲ್ಲಿ ಏನ್ ಮಾಡ್ಬೋದು, ಜಸ್ಟ್ ಲೈವ್ ಚಾಟ್ ನಲ್ಲಿ ಮೆಸೇಜ್ ಮಾಡುವುದರ ಮೂಲಕ ನಿಮ್ಮ ಸಮಸ್ಯೆಯನ್ನು ನೀವೇನ್ ಮಾಡ್ಬೋದು, ಬಗೆಹರಿಸಬಹುದು. ಮತ್ತು ನಿಮಗೆ ಯಾವ್ದಾದರೂ ವ್ಯಾಪಾರಿಗಳಿಗೆ ಲೆವರೇಜ್ ಮತ್ತು ಮಾರ್ಜಿನ್ ಗಳ ಬಗ್ಗೆ ಏನಿರ್ಬೇಕು, ಅರಿವಿರ್ಬೇಕು. ಕೆಲವು ಪ್ರಾದೇಶಿಕಗಳಲ್ಲಿ ಲಭ್ಯವಿರುವ ಗರಿಷ್ಠ ಲೆವರೇಜ್ ಪ್ರಮಾಣವನ್ನು ಸ್ಥಳೀಯ ನಿಯಂತ್ರಕರು ನಿರ್ಧರಿಸುತ್ತಾರೆ ಮತ್ತು ಬ್ರೋಕರ್ಗಳ ನಡುವಿನ ವ್ಯತ್ಯಾಸಗಳು ಇರಲ್ಲ. ಇತರ ನಿಯಂತ್ರಣವಿಲ್ಲದ ಪ್ರಾದೇಶಿಕಗಳಲ್ಲಿ ಲೆವರೇಜ್ ಪ್ರಮಾಣವು ಕ್ಲೈಂಟ್ಗೆ ಅನುಗುಣವಾಗಿ ಹೊಂದಿಕೊಳ್ಳಲು ಸುದೀರ್ಘವಾಗಿದೆ. ಲಭ್ಯವಿರುವ ಯಾವುದೇ ಮಟ್ಟಗಳು ಇದ್ದರೂ ಹೆಚ್ಚು ಲಿವರೇಜ್ ಬಳಸಿದಾಗ ಹೆಚ್ಚು ಅಪಾಯವಿರುವುದು ನೆನಪಿಸುವುದು ಇದು ತುಂಬಾ ಮುಖ್ಯವಾಗಿರುತ್ತದೆ. ಯಾವಾಗಲೂ ಇವಾಗ ನೀವು ವ್ಯಾಪಾರಿಗಳು ಏನಂತ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಯಾವಾಗಲೂ ಇವಾಗ ನೀವು ಯೂಸ್ ಮಾಡುವಾಗ ಹೆಚ್ಚು ಲೆವರೇಜ್ ಅನ್ನು ಉಪಯೋಗಿಸಿದ್ರೆ ಅಲ್ಲಿ ಇರುವ ಅಪಾಯವು ಏನಾಗಿರುತ್ತದೆ, ಹೆಚ್ಚಾಗಿರುತ್ತದೆ. ಅದಕ್ಕೋಸ್ಕರ ಯಾವಾಗಲೂ ನೀವು ಏನಂತ ಏನಾಗಿರ್ಬೇಕು, ಏನಂತ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಯಾವಾಗಲೂ ಅಪಾಯ ಮಟ್ಟಕ್ಕಿಂತ ಕಡಿಮೆ ಇರುವ ಲೆವರೇಜ್ ಅನ್ನು ಬಳಸಬೇಕಾಗುತ್ತದೆ. ಹೆಚ್ಚಿನ ಲೆವರೇಜ್ಗೆ ಯಾವಾಗಲೂ ನೀವು ಹೋಗಬೇಡಿ ಅಂತ ನಾನು ನಿಮ್ಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಅಪಾಯ ನಿರ್ವಹಣೆ ಆಯ್ಕೆಗಳು, ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡುವುದಂತ. ಬಹಳಷ್ಟು ಬ್ರೋಕರ್ಗಳು ವ್ಯಾಪಾರಿಗಳಿಗೆ ವರ್ಚುವಲ್ ನಿಧಿಗಳನ್ನು ಬಳಸಿಕೊಂಡು ಪುನರಾವೃತ ವ್ಯಾಪಾರ ಪರಿಸರದಲ್ಲಿ ವ್ಯಾಪಾರಗಳನ್ನು ತೆರೆಯಲು ಅವಕಾಶ ನೀಡುವ ಉಚಿತ ಡೆಮೋ ಖಾತೆಗೆ ಪ್ರವೇಶವನ್ನು ನೀಡುತ್ತಾರೆ. ಆದ್ರೆ ಬಹಳಷ್ಟು ಬ್ರೋಕರ್ಗಳು ವ್ಯಾಪಾರಿಗಳಿಗೆ ವರ್ಚುವಲ್ ನಿಧಿಯಲ್ಲಿ ಸೊ ಬಳಸಿಕೊಂಡು ಪುನರಾವೃತ ವ್ಯಾಪಾರ ಪರಿಸರದಲ್ಲಿ ವ್ಯಾಪಾರವನ್ನು ತೆರೆಯಲು ಅವಕಾಶ ನೀಡುವ ಉಚಿತ ಡೆಮೋ ಖಾತೆಯ ಮೂಲಕ ಪ್ರವೇಶ ನೀಡುತ್ತಾರೆ. ಡೆಮೋ ಖಾತೆಗಳು ನಿರ್ಧರಿತ ಅವಧಿಯ ನಂತರ, ಬಹುಶಃ 1 ತಿಂಗಳ ನಂತರ ಕಾಲಾವಕಾಶದಲ್ಲಿ ಕೊನೆಗೊಳ್ಳುತ್ತದೆ. ಆದರೆ ಜೀವಿತ ಖಾತೆ ತೆರೆಯಲು ಕ್ಲೈಂಟ್ಗೆ ಸಾಮಾನ್ಯವಾಗಿ ಡೆಮೋ ಖಾತೆಯ ನಿರಂತರವಾಗಿ ಬಳಸುವ ಆಯ್ಕೆಯನ್ನು ನೀಡಲಾಗುತ್ತದೆ. ಆದರೆ ಮೊದಲಿಗೆದಾಗಿ ಏನಾಗ್ಬೇಕು, ತನ್ನ ವ್ಯಾಪಾರಿಗಳಿಗೆ ಬ್ರೋಕರ್ ಯಾವಾಗಲೂ ಏನ್ ಮಾಡ್ಬೇಕು, ಡೆಮೋ ಖಾತೆಯನ್ನು ತೆಗೆದು ತೆಗೆದು ಏನ್ ಮಾಡ್ಬೇಕು, ಅವರಿಗೆ ಕಂಟಿನ್ಯೂಸ್ ಆಗಿ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಕೊಡ್ಬೇಕಾಗುತ್ತದೆ. ಆದರೆ ಜೀವಿತ ಖಾತೆ ತೆರೆಯಲು ಕ್ಲೈಂಟ್ಗೆ ಸಾಮಾನ್ಯವಾಗಿ ಡೆಮೋ ಖಾತೆಯ ನಿರಂತರವಾಗಿ ಬಳಸುವ ಆಯ್ಕೆಯನ್ನು ನೀಡಲಾಗುತ್ತದೆ. ಆರಂಭದಲ್ಲಿ ಡೆಮೋ ಖಾತೆಗಳು ಬ್ರೋಕರ್ಗಳ ಉತ್ಪನ್ನಗಳು, ಬೆಲೆಯ ಮತ್ತು ಸೇವೆಗಳನ್ನು ಪರಿಶೀಲಿಸಲು ಅನುಕೂಲವಾಗುತ್ತದೆ. ಯಾವಾಗಲೂ ನೀವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಡೆಮೋ ಖಾತೆ, ನೀವು ಮೊದಲಿಗೆ ಡೆಮೋ ಖಾತೆಯ ಮೂಲಕ ಈ ಪ್ಲಾಟ್ಫಾರ್ಮ್ ಅಂದ್ರೆ ಏನು, ಟ್ರೇಡಿಂಗ್ ಅಂದ್ರೆ ಏನು ಅಂತ ನೀವು
ಸೊ ನೀವು ತಿಳಿದುಕೊಳ್ಳಬೇಕು. ಈ ಡೆಮೋ ಖಾತೆಯನ್ನು ನಿಮ್ಗೆ ಯಾರು ಕೊಡ್ಬೇಕು? ನಿಮ್ಮ ಬ್ರೋಕರ್ ಅನ್ನು. ಈ ಡೆಮೋ ಖಾತೆಯಿಂದ ಏನಾಗುತ್ತದೆ ಅಂತ ಹೇಳಿದ್ರೆ, ಡೆಮೋ ಖಾತೆಗಳು ಬ್ರೋಕರ್ಗಳ ಉತ್ಪನ್ನಗಳು, ಬೆಲೆ ಮತ್ತು ಸೇವೆಗಳನ್ನು ಪರಿಶೀಲಿಸಲು ನಿಮಗೆ ಅನುಕೂಲವಾಗುತ್ತೆ. ಇಲ್ಲಿ ಬ್ರೋಕರ್ಗಳು ಯಾವುದೆಲ್ಲ ಬ್ರೋಕರ್ಗಳು, ಈ ಬ್ರೋಕರ್ ಯಾವುದೆಲ್ಲ ಸ್ಪೋರ್ಟ್ಸ್ ಅಂತ ಹೇಳ್ಬೋದು, ಯಾವುದೆಲ್ಲ ಉತ್ಪನ್ನಗಳನ್ನು ನೀಡುತ್ತಿದ್ದೇವೆ, ಅಥವಾ ಯಾವ ರೀತಿಯ ಸ್ಪ್ರೆಡ್ ಚಾರ್ಜಸ್, ಕಮಿಷನ್ ಚಾರ್ಜಸ್, ಸ್ವ್ಯಾಪ್ ಚಾರ್ಜಸ್ ಅನ್ನು ಹಾಕ್ತಾ ಇದ್ದಾರೆ ಅಂತ ಎಂಬುದನ್ನು ಪರಿಶೀಲಿಸಲು ಈ ಡೆಮೋ ಖಾತೆ ಏನು ಮಾಡುತ್ತದೆ? ಅನುಕೂಲ ಮಾಡಿಕೊಳ್ಳುತ್ತದೆ. ನಂತರದಲ್ಲಿ ಇದು ಯಾವುದೇ ವಾಸ್ತವ ಹಣವನ್ನು ಅಪಾಯವಿಲ್ಲದೆ ಹೊಸ ತಂತ್ರದ ಪರಿಶೀಲಿಸಲು ಉಪಯುಕ್ತವಾಗುತ್ತದೆ. ಆದ್ದರಿಂದ ಏನಾಗುತ್ತದೆ? ಸೊ ಈ ರೀತಿ ಡೆಮೋದಲ್ಲಿ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ ನಂತರ ಏನಾಗ್ತದೆ? ಸೊ ಜೀವಿತ ಅಂತ ಹೇಳ್ಬೋದು, ಜೀವಿತ ಖಾತೆಗಳನ್ನು ತೆರೆಯುವ ಮೂಲಕ ಕ್ಲೈಂಟ್ಗಳು ಏನ್ ಮಾಡುತ್ತಾರೆ? ಯಾವುದೇ ಅಪಾಯವಿಲ್ಲದೆ ಹೊಸ ತಂತ್ರಗಳನ್ನು ಪರಿಶೀಲಿಸಲು ಉಪಯುಕ್ತವಾಗುತ್ತದೆ. ವ್ಯಾಪಾರಿಗಳಿಗೆ ಅಪಾಯವನ್ನು ನಿರ್ವಹಿಸಲು ಸಹಾಯ ಮಾಡುವ ಎಲ್ಲ ಆದೇಶದ ಪ್ರಕಾರಗಳನ್ನು ಬ್ರೋಕರ್ ಬೆಂಬಲಿಸುತ್ತದೆ ಎಂಬುದನ್ನು ಪರಿಶೀಲಿಸುವುದು ಕೂಡ ಸೂಕ್ತವಾಗಿದೆ. ಕನಿಷ್ಠ ಇದು ವ್ಯಾಪಾರಗಳ ಮೇಲೆ ಸಂಭವನೀಯ ಅಪಾಯವನ್ನು ಕಡಿಮೆಗೊಳಿಸಲು ಸ್ಥಗಿತ ನಷ್ಟ ಆದೇಶ ಮತ್ತು ಸೊ ಲಾಭ ತಲುಪಿಯ ಆದೇಶವನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟಿಗೆ ಬರೋದಂದ್ರೆ ಹೇಳಿದ್ರೆ, ವ್ಯಾಪಾರ ಶಿಕ್ಷಣ ಹೇಗಿರ್ಬೇಕು ಅಂತ. ಬ್ರೋಕರ್ಗಳು ತಮ್ಮ ಕ್ಲೈಂಟ್ಗಳಿಗೆ ವ್ಯಾಪಾರ ಕೌಶಲ್ಯಗಳು ಮತ್ತು ಜ್ಞಾನವನ್ನು ನಿರ್ಮಿಸ್ ನಿರ್ಮಿಸಲು ಶಿಕ್ಷಣ ಮತ್ತು ಸಾಧನಗಳನ್ನು ನೀಡುತ್ತಾರೆ. ಬ್ರೋಕರ್ಗಳು ಯಾವಾಗಲೂ, ಒಳ್ಳೆಯ ಬ್ರೋಕರ್ಗಳು ಏನ್ ಹೇಳ್ತಾರೆ ಅಂದ್ರೆ, ತಮ್ಮ ಕ್ಲೈಂಟ್ಗಳಿಗೆ ವ್ಯಾಪಾರ ಕೌಶಲ್ಯ ಮತ್ತು ತನ್ನ ಜ್ಞಾನ, ನಾಲೆಜ್ ಅನ್ನು ಇಂಪ್ರೂವ್ ಮಾಡಿಕೊಳ್ಳಲು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಫ್ರೀ ಟ್ರೈನಿಂಗ್ ನಿರ್ಮಿಸಲು ಶಿಕ್ಷಣ ಮತ್ತು ಸಾಧನಗಳು ಅಂತ, ಫ್ರೀ ಟ್ರೈನಿಂಗ್ ಮತ್ತು ಸಮ್ ಸೊ ಆಲ್ಟರ್ನೇಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು, ಅವುಗಳನ್ನು ಒದಗಿಸುತ್ತಾರೆ. ಇದು ಸರಳ ಬ್ಲಾಗ್ ಬರಹಗಳಿಂದ ಈ ಪುಸ್ತಕಗಳು, ಕೋರ್ಸ್ಗಳು ಮತ್ತು ಸೂಕ್ತ ಆನ್ಲೈನ್ ಅಕಾಡೆಮಿ ಮತ್ತು ವಿಶೇಷ ಪರಿಣತ ಶಿಕ್ಷಣದೊಂದಿಗೆ ಪಾಲುದಾರಿಕೆಗಳನ್ನು ಒಳಗೊಂಡಿರುತ್ತದೆ. ಈ ಎಲ್ಲ ಸೇವೆಯು ಯಾವುದನ್ನೆಲ್ಲ ಒಳಗೊಂಡಿದೆ ಅಂತ ಹೇಳಿದ್ರೆ, ಈ ಪುಸ್ತಕಗಳಾಗಿರ್ಬೋದು, ಸೊ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಕೋರ್ಸ್ಗಳಾಗಿರ್ಬೋದು, ಅಥವಾ ಉಚಿತ ಆನ್ಲೈನ್ ಅಕಾಡೆಮೀಸ್ ಆಗಿರ್ಬೋದು, ಅಥವಾ ಉಚಿತ ಪರಿಣಿತ ಶಿಕ್ಷಣ ಲೈಕ್ ಸೆಮಿನಾರ್ ಕ್ಲಾಸಸ್ ಆಗಿರ್ಬೋದು, ವೆಬಿನಾರ್ಗಳಾಗಿರ್ಬೋದು, ಈ ಎಲ್ಲಾ ಪಾಲುಕೆದಾರಗಳನ್ನು ಒಳಗೊಂಡಿರಬಹುದು. ಊರಿಗೆ ನಡೆಯುವ ಸೆಮಿನಾರ್ಗಳು ಮತ್ತು ಆನ್ಲೈನ್ ವೆಬಿನಾರ್ಗಳು ವ್ಯಾಪಾರಿಗಳ ಪ್ರಯಾಣದಲ್ಲಿ ಮುಂದುವರಿಸಲು ಸಹಾಯ ಮಾಡುವ ಜನಪ್ರಿಯ ಮಾರ್ಗಗಳಾಗಿದೆ. ಅಲ್ಲಿಗೆ ವೆಬಿನಾರ್ ಮತ್ತು ಆನ್ಲೈನ್ ವೆಬಿನಾರ್ಗಳು, ಸೆಮಿನಾರ್ಗಳು ಏನಾಗುತ್ತದೆ ಅಂತ ಹೇಳಿದ್ರೆ, ಈ ವ್ಯಾಪಾರಿಯು ತನ್ನ ಫ್ರೀ ಟೈಮ್ಸ್ ಗಳಲ್ಲಿ ಏನಾಗಿರ್ಬೋದು, ಸೊ ಈ ಫಾರೆಕ್ಸ್ ಗಳಿಗೆ ತನ್ನ ವೆಬಿನಾರ್ ಗಳನ್ನು ವೀಕ್ಷಿಸಬಹುದು, ಸೆಮಿನಾರ್ಗಳನ್ನು ವೀಕ್ಷಿಸಬಹುದು, ತನ್ನ ಸೂಕ್ತವಾದ ಟೈಮ್ಗಳಲ್ಲಿ ವೀಕ್ಷಿಸಬಹುದು. ಇದು ಏನಾಗಿರ್ಬೋದು, ತನ್ನ ವ್ಯಾಪಾರಿಗಳ ಪ್ರಯಾಣವನ್ನು ಮುಂದುವರಿಸಲು ಸಹಾಯ ಮಾಡುವ ಜನಪ್ರಿಯ ಈ ಮಾರ್ಗಗಳಾಗಿವೆ ಈ ಸೆಮಿನಾರ್ ಮತ್ತು ವೆಬಿನಾರ್ಗಳು. ವಿಧಿಗಳನ್ನು ನಿರ್ವಹಿಸುವ ಆಯ್ಕೆಗಳು, ಹೇಗೆ ಫಂಡ್ ಅನ್ನು ಮ್ಯಾನೇಜ್ ಮಾಡಬೇಕು ಅಂತ. ವ್ಯಾಪಾರ ಖಾತೆಯಿಂದ ನಿಧಿಗಳನ್ನು ಠೇವಣಿ ಮತ್ತು ಹಿಂಪಡೆದುಕೊಳ್ಳಲು ಹಲವು ಆಯ್ಕೆಗಳು ಇದ್ದರೆ ಅದು ಉಪಯುಕ್ತವಾಗಿರುತ್ತದೆ. ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಠೇವಣಿಗಳು ನಿಧಿಗಳನ್ನು ಠೇವಣಿ ಮಾಡಲು ಅತ್ಯಂತ ಜನಪ್ರಿಯ ಆಗುತ್ತದೆ. ಅಂದ್ರೆ ಹೇಳ್ತಾರೆ ಮೋಡ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೇವೆ. ಸೊ ವ್ಯಾಪಾರ ಖಾತೆಯಲ್ಲಿ ನಿಧಿಗಳನ್ನು ಠೇವಣಿ ಮತ್ತು ಹಿಂಪಡೆಯುವ ವಿಡ್ರಾವಲ್ ಮತ್ತು ಡೆಪಾಸಿಟ್ ಮಾಡಲು ಏನಾಗಿರುತ್ತದೆ, ಸಾಮಾನ್ಯವಾಗಿ ಏನು ಉಪಯೋಗಿಸುತ್ತಾರೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಠೇವಣಿಗಳು ಮತ್ತು ನಿಧಿಗಳನ್ನು ಠೇವಣಿ ಮಾಡಲು ಅತ್ಯಂತ ಜನಪ್ರಿಯ, ಪರಿಣಾಮಕಾರಿ ಮತ್ತು ಸುರಕ್ಷಿತ ವಿಧಾನಗಳಾಗಿದೆ. ಆದರೆ ಕೆಲವು ಬ್ರೋಕರ್ಗಳು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಸ್ಥಳೀಯ ಆಯ್ಕೆಗಳನ್ನು ಸೊ ನೀಡುತ್ತಾರೆ. ಕೆಲವು ವರ್ಷಗಳಿಂದ ಲಭ್ಯವಿರುವ ಆಯ್ಕೆಗಳು ಹೆಚ್ಚಾಗುತ್ತಿದೆ ಮತ್ತು ಕ್ರಿಪ್ಟೋ ಕರೆನ್ಸಿಗಳು ಬಳಸುವ ಠೇವಣಿ ಹಿಂಪಡೆಯುವ ವೆಚ್ಚವು ಹೆಚ್ಚು ಸಾಮಾನ್ಯವಾಗಿದೆ. ಕ್ರಿಪ್ಟೋಗಳ ಮೂಲಕ ಸಹ ಲೈಕ್ USDT ಮೂಲಕ ಸಹ ಏನ್ ಮಾಡ್ತಾರೆ, ನೀವು ಠೇವಣಿ ಮಾಡಬಹುದು ಮತ್ತೆ ಅದನ್ನು ಹಿಂಪಡೆದುಕೊಳ್ಳಬಹುದು. ಲೈಕ್ TRC ಆಗಿರ್ಬೋದು, ERC ಆಗಿರ್ಬೋದು, ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಏನಾಗಿರುತ್ತದೆ, ಠೇವಣಿ ಸಹ ಮಾಡ್ಬೋದು, ಅವುಗಳನ್ನು ಹಿಂಪಡೆದುಕೊಳ್ಳಲು. ಇವಾಗ ಏನಾಗಿದೆ, ಆಲ್ ಓವರ್ ಗ್ಲೋಬಲಿ ಕ್ರಿಪ್ಟೋ ಕರೆನ್ಸಿಗಳ ಮೂಲಕ, USDT ಗಳ ಮೂಲಕ ಠೇವಣಿ ಮಾಡ್ತಾರೆ ಮತ್ತು ಅದನ್ನು ಹಿಂಪಡೆದುಕೊಳ್ಳುತ್ತಾರೆ.
ವ್ಯಾಪಾರ ಖಾತೆಗಳ ಆಯ್ಕೆ ಮತ್ತು ವೈಶಿಷ್ಟ್ಯಗಳು. ಬ್ರೋಕರ್ಗಳು ವಿಭಿನ್ನ ವ್ಯಾಪಾರಿಗಳು ಮತ್ತು ತಂತ್ರಗಳಿಗೆ ಅನುಗುಣವಾಗಿ ವಿವಿಧ ಖಾತೆಯ ಪ್ರಕಾರಗಳನ್ನು ಒದಗಿಸುತ್ತಾರೆ. ಬಹಳಷ್ಟು ಬ್ರೋಕರ್ಗಳಿಗೆ ಸ್ಟ್ಯಾಂಡರ್ಡ್ ಖಾತೆಯು ಇರುತ್ತದೆ. ಇದು ಪ್ರತಿದಿನ ವ್ಯಾಪಾರಿಗಳಿಗೆ ಅಗತ್ಯವಿರುವ ಎಲ್ಲ ವೈಶಿಷ್ಟ್ಯವನ್ನು ಹೊಂದಿದ್ದು, ವ್ಯಾಪಾರ ಪ್ರಕ್ರಿಯೆಯನ್ನು ಸಾಧ್ಯವಾದಷ್ಟು ಸುಲಭವಾಗಿ ಮಾಡುವ ವಿನ್ಯಾಸಗೊಳ್ಳುತ್ತದೆ. ವ್ಯಾಪಾರಿಗಳು ವೃತ್ತಿಪರರಿಗೆ ಗುರಿಯಾದ ಖಾತೆಗಳನ್ನು ಕಾಣಬಹುದು ಮತ್ತು ಇವುಗಳಲ್ಲಿ ಹೆಚ್ಚುವರಿ ವೈಶಿಷ್ಟ್ಯಗಳು ಅಥವಾ ಪ್ರತ್ಯೇಕ ಬೆಲೆಯ ನಿರ್ಮಾಣವಿರಬಹುದು. ಅದರಲ್ಲಿ ಹೆಚ್ಚಿನ ಪ್ರಮಾಣದ ಅಥವಾ ಹೆಚ್ಚಿನ ಶುದ್ಧ ಸಂಪತ್ತಿನ ವ್ಯಾಪಾರಿಗಳು ವಿಐಪಿ ಖಾತೆಗಳ ವಿಷಯಗಳು ಮತ್ತು ಸ್ವಾಪ್ ಫ್ರೀ ಖಾತೆಗಳಂತಹ ಗುರಿಯಾದ ಖಾತೆಗಳು ಸೇರಿವೆ. ಇದು ಧರ್ಮೀಯ ಕರಗಳಿಂದ ಬಡ್ಡಿ ಪಾವತಿಗಳನ್ನು ಚಾರ್ಜ್ ಅಥವಾ ಕ್ರೆಡಿಟ್ ಮಾಡಲಾಗದ ಇಸ್ಲಾಮಿಕ್ ವ್ಯಾಪಾರಿಗಳಾಗಿ ಬಳಸಲಾಗುತ್ತದೆ. ಹೊಸ ಫಾರೆಕ್ಸ್ ವ್ಯಾಪಾರಿಗಳಿಗಾಗಿ ಉತ್ತಮ ಬ್ರೋಕರ್ಗಳು ಹೇಗೆ ಅಂದ್ರೆ ಹೇಗೆ ಸೆಲೆಕ್ಟ್ ಮಾಡಬಹುದು ಅಂತ. ಹೊಸ ವ್ಯಾಪಾರಿಗಳಿಗೆ ಅನುಕೂಲವಾದಂತಹ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿರುವ ಬ್ರೋಕರ್ಗಳನ್ನು ಶೋಧಿಸುತ್ತಿರುವುದು ಖಚಿತಪಡಿಸಿಕೊಳ್ಳಲು ಇಲ್ಲಿವೆ ಒಂದು ಚಿಕ್ಕ ಪಟ್ಟಿಯಾಗಿ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ. ಶಾರ್ಟ್ ಆಗಿ, ಉಚಿತ ಡೆಮೋ ಖಾತೆ ಮತ್ತು MT5 ವ್ಯಾಪಾರ ವೇದಿಕೆಯ ಪ್ರವೇಶ. MT5 ಆಪ್ ಪ್ಲಾಟ್ಫಾರ್ಮ್ ಅನ್ನು ಸೂಚಿತ ಡೆಮೋ ಅಕೌಂಟ್ಗಳ ಮೂಲಕ ಹೊಸ ವ್ಯಾಪಾರಿಗಳಿಗೆ ಹೇಳಿಕೊಳ್ಳುವುದು ಹೇಗೆ ಸಂಕ್ಷಿಪ್ತವಾಗಿ ವಿವರಿಸುವುದು. ವ್ಯಾಪಾರಿಗಳ ದಕ್ಷತೆಯನ್ನು ಹೆಚ್ಚಿಸಲು ವ್ಯಾಪಾರ ವೇದಿಕೆಯನ್ನು ಬಳಸಲು ಸಹಾಯ ಮಾಡುವ ಪಾಠಗಳು ಅಂದ್ರೆ ಫ್ರೀ ಟ್ರೈನಿಂಗ್ಗಳಾದ ವೆಬಿನಾರ್ ಆಗಿರ್ಬೋದು, ಸೆಮಿನಾರ್ಗಳಾಗಿರ್ಬೋದು, ಕೋರ್ಸ್ಗಳಾಗಿರ್ಬೋದು, ಇವುಗಳನ್ನು ನೀಡುವುದರ ಮೂಲಕ ವ್ಯಾಪಾರಿಗಳ ದಕ್ಷತೆಯನ್ನು ಹೆಚ್ಚಿಸುವುದು. ಇದು ಬ್ರೋಕರ್ ಮಾಡುವ ಉತ್ತಮ ಕೆಲಸವಾಗಿದೆ. ವ್ಯಾಪಾರ ಜ್ಞಾನವನ್ನು ನಿರ್ಮಿಸಲು ಮತ್ತು ಅಭಿವೃದ್ಧಿಪಡಿಸಲು ಸಹಾಯ ಮಾಡಿರುವ ಉಚಿತ ಶೈಕ್ಷಣಿಕ ವಿಷಯಗಳು ಮತ್ತು ಕಾರ್ಯಕ್ರಮಗಳು, ವೆಬಿನಾರ್ ಆಗಿರ್ಬೋದು, ಸೆಮಿನಾರ್ಗಳಾಗಲಿ, ಲೈಕ್ ಬೇಸಿಕ್ ಕಾನ್ಸೆಪ್ಟ್ ಆಗಿರ್ಬೋದು, ಅವುಗಳ ರಿಸ್ಕ್ ಮ್ಯಾನೇಜ್ಮೆಂಟ್ ಗಳ ಬಗ್ಗೆ ಒಂದು ತರಗತಿ ಆಗಿರ್ಬೋದು, ಫಿನಾನ್ಷಿಯಲ್ ಮಾರ್ಕೆಟ್ ಫಂಡಮೆಂಟಲ್ಸ್ ಗಳ ಬಗ್ಗೆ ಸಂಕ್ಷಿಪ್ತವಾಗಿ ವ್ಯಾಪಾರಿಗಳಿಗೆ ಏನು ಮಾಡುವುದು, ವಿವರಣೆಯನ್ನು ನೀಡುವುದು. ನೀವು ಅಗತ್ಯವಿರುವ ವಿಷಯಗಳಲ್ಲಿ ವಿಶ್ವಾಸಾರ್ಹ ಗ್ರಾಹಕ ಬೆಂಬಲ, ಅಗತ್ಯವಿರೋ ಭಾಷೆಗಳಲ್ಲಿ ತಮ್ಮ ಕಂಫರ್ಟೇಬಲ್ ಭಾಷೆಗಳಲ್ಲಿ ಸೊ ಏನಾಗಿರ್ಬೋದು ಅವುಗಳಿಗೆ ಏನು ಟ್ರೈನಿಂಗ್ ನೀಡುವುದರ ಮೂಲಕ ವ್ಯಾಪಾರಿಗಳಿಗೆ ಹೆಚ್ಚು ಕಂಫರ್ಟೇಬಲ್ ಫೀಲ್ ಆಗುವ ಹಾಗೆ ಮಾಡುವುದು. ವ್ಯಾಪಾರಿಗಳು ತಮ್ಮ ಖಾತೆಯನ್ನು ನಿರ್ವಹಿಸಲು ಠೇವಣಿಗಳು ಮತ್ತು ಹಿಂಪಡೆದುಕೊಳ್ಳುವಿಕೆ ಒಳಗೊಂಡಂತೆ ಸ್ವಯಂ ಸೇವಾ ಅಂದ್ರೆ ನಾವು ಹೇಳ್ಬೋದು CRMಗಳು, ವ್ಯಾಪಾರಿಗಳು ಅವರೇ ಆಗಿ ಆಟೋಮೆಟಿಕ್ ಆಗಿ ಏನೋ ಮಾಡೋದು ಠೇವಣಿ ಮಾಡುದು, ಡೆಪಾಸಿಟ್ ಮಾಡಲು ಮತ್ತು ವಿಡ್ರಾ ಮಾಡಲು ಅವ್ರಿಗೆ ಏನ್ ಕೊಡುದು ಅವರದ್ದೇ ಆದ ಒಂದು CRM ಕ್ಲೈಂಟ್ ಪೋರ್ಟಲ್ ಅಂತ ಹೇಳ್ತೇವೆ. ಅದನ್ನು ನಾವು ಕೊಡುವುದು. ಮೂಲಭೂತ ಮಾರುಕಟ್ಟೆಯ ವಿಶ್ಲೇಷಣೆಗೆ ಸಹಾಯ ಮಾಡುವ ನಕಲು ವ್ಯಾಪಾರ ಮತ್ತು ಇತರ ಸೂಚಕಗಳ ವ್ಯಾಪಾರ ಸಾಧನಗಳನ್ನು ವ್ಯಾಪ್ತಿಗೊಳಿಸುವುದು. ಈ ಎಲ್ಲಾ ಕಾರ್ಯಗಳನ್ನು ನೋಡಿಕೊಳ್ಬೇಕಾಗುತ್ತದೆ ಹೊಸ ವ್ಯಾಪಾರಿಗಳು ಯಾವಾಗ ತನ್ನ ಬ್ರೋಕರ್ ಅನ್ನು ಸೆಲೆಕ್ಟ್ ಮಾಡುವುದರ ಮೊದಲು. ಇಲ್ಲಿಗೆ ನನ್ನ ಇಂದಿನ ವಿಷಯವಾದ ಹೇಗೆ ಫಾರೆಕ್ಸ್ ಬ್ರೋಕರ್ ಅನ್ನು ಸೆಲೆಕ್ಟ್ ಮಾಡುವುದರ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲಾ ವಿಷಯಗಳನ್ನು ಕವರ್ ಮಾಡಿದೆ ಅಂದ್ರೆ ನಿಮಗೆ ಹೆಚ್ಚಿನ ವಿಷಯಗಳ ಬಗ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನನ್ನನ್ನು ನೀವು ಸಂಪರ್ಕಿಸಬಹುದು. ಅಥವಾ ಕಂಪನಿಯ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಬೇಕಿದ್ರೆ ನೀವೇನ್ ಮಾಡ್ಬೇಕು, ಜಸ್ಟ್ ನಮ್ಮ ವೆಬ್ಸೈಟ್ ಆದ www.smartfx.com ಗೆ ಜಸ್ಟ್ ನೀವು ಹೋಗಿ ನಮ್ಮ ಕಂಪನಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಳ್ಬಹುದು. ಅಥವಾ ನಮ್ಮನ್ನು ಜಾಗತಿಕ ಜಾಲತಾಣಗಳಾದ ಸ್ಮಾರ್ಟ್ 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 ಆಪ್ ನ ಜಾಲತಾಣಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಅಂಡ್ ಲಿಂಕ್ಡ್ಇನ್ ಅಲ್ಲಿ ಸಹ ನಮ್ಮನ್ನು ಸಂಪರ್ಕಿಸಬಹುದು. ಯಾರಿಗಾದ್ರೂ ಅಕೌಂಟ್ಸ್ ಬಗ್ಗೆ, ಡೆಮೋ ಅಕೌಂಟ್ಸ್ ಬಗ್ಗೆ ವಿವರ ಬೇಕಿದ್ರು ಜಸ್ಟ್ ನನ್ನನ್ನು ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡುವುದರ ಮೂಲಕ ನನ್ನನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು. ಥ್ಯಾಂಕ್ ಯು.